ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ನೀವು ಇಲ್ಲಿ ಹೊಸೊಬ್ಬರಾಗಿ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ದೀರಾ ವೀಕ್ಲಿ 2 ವೀಡಿಯೋಸ್ ಮಾಡ್ತೀನಿ ಅಂತ ಇದ್ದೀರಾ, ಬರ್ತಾ ಇಲ್ಲ ಅಂತ. ಸೊ ಐ ಆಮ್ ಟ್ರೈಯಿಂಗ್. ಪಕ್ಕ ವೀಕ್ಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ಲೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ, ಆಲ್ರೆಡಿ ಈ ವಿಡಿಯೋ ಏನರ ಬಗ್ಗೆ ಅಂತ ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರ ನೀವು. ಎಸ್, ಈ ವಿಡಿಯೋ ಬಂದುಬಿಟ್ಟು ನಿಮ್ಮ ಮನಸ್ಸಲ್ಲಿ ಯಾರಾದರೂ ಇದ್ದರೆ ಅವ್ರ ಜೊತೆ ನಿಮಗೆ ಓಪನ್ಲಿ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ, ಅವ್ರು ಇನ್ ಕೇಸ್ ಅವರು ನೀವು ಕಾಂಟ್ಯಾಕ್ಟಲ್ಲಿ ಇಲ್ಲ, ಬಟ್ ಸ್ಟಿಲ್ ನಿಮಗೊಂಥರ ಫೀಲಿಂಗ್ ಬರ್ತಾಯಿದೆ ಅವ್ರು ನಿಮಗೇನೋ ಹೇಳಬೇಕು, ಅವ್ರ ಏನೋ ನಿಮ್ಮ ಜೊತೆ ಮಾತಾಡಬೇಕು ಅವರು, ಅವ್ರ ಏನಾದರೂ ಮೆಸೇಜ್ ಇದೆಯಾ, ಪ್ರಾಬಬ್ಲಿ ಅವ್ರ ಲೈಫ್ ಸಿಚುವೇಶನ್ ಚೇಂಜ್ ಆಗಿದೆ, ಮೂವ್ ಆನ್ ಆಗಿದ್ದಾರೆ, ಅಥವಾ ಏನೋ ಚೇಂಜಸ್ ಆಗಿದೆ, ಬಟ್ ಸ್ಟಿಲ್ ನಿಮಗೆ ಅನಿಸ್ತಾ ಇದೆ ಅವ್ರಿಗೇನೋ ನನಗೆ ಹೇಳಬೇಕಾಗಿದೆ, ಏನೋ ಮೆಸೇಜ್ ಇದೆ ಅಂತ, ಹೀಗೆಲ್ಲ ನಿಮಗೆ ಅನ್ನಿಸ್ತಾ ಇದ್ದರೆ, ಸೊ ಈ ವಿಡಿಯೋ ರೈಟ್ ವಿಡಿಯೋನ ನೀವು ಚೂಸ್ ಮಾಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಅವ್ರ ಮನಸ್ಸಲ್ಲಿ ನಿಮಗೋಸ್ಕರ ಏನು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ನಾವು ಚಾನಲೈಸ್ ಮಾಡೋಣ ಇಲ್ಲಿ, ಓಕೆನಾ. ಸೊ ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡ್ತೀನಿ ಅಂದರೆ, ಕರೆಂಟ್ ಎನರ್ಜಿ ಈ ಪರ್ಸನ್ದು, ಅಂದರೆ ಅವರ ಕರೆಂಟ್ ಎನರ್ಜಿ ಅಥವಾ ಅವ್ರ ಮೈಂಡ್ಸೆಟ್ ಹೆಂಗಿದೆ ಈ ರಿಲೇಷನ್ಶಿಪ್ ಬಗ್ಗೆ, ಅಥವಾ ಅವರ ಜನರಲ್ ಲೈಫಲ್ಲೂ ಆಗಿರ್ಬೋದು, ಅವರ ಕರೆಂಟ್ ಮೈಂಡ್ಸೆಟ್ ಹೆಂಗಿದೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಕಾರ್ಡ್ ಅವರ ಥಾಟ್ಸ್ ನಿಮ್ಮ ಮೇಲೆ ಏನೇನಿದೆ ಅಂತ, ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅವರ ಫೀಲಿಂಗ್ಸ್ ಇನ್ ಡೆಪ್ತ್, ಅವ್ರ ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ಏನಿದೆ ನಿಮಗೆ ಅಂತ. ಆಮೇಲೆ ಡೈರೆಕ್ಟ್ ಮೆಸೇಜ್ ಏನಿದೆ, ಏನು ಮೆಸೇಜ್ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಅಥವಾ ಏನಾದ್ರು ಮಾತಾಡೋಕ್ಕೆ ಇಷ್ಟಪಡ್ತಾರಾ, ಮುಂಚೆ ಹೇಳ್ದಿಲ್ದಿದ್ದು ಇವಾಗ ಹೇಳೋದಕ್ಕೆ ಇಷ್ಟಪಡ್ತಾರಾ ಅಂತ. ದೆನ್ ದ್ಯಾಟ್ ವಾಸ್ 4th ಒನ್. 5th ಒನ್ ಬಂದುಬಿಟ್ಟು ಚಾಲೆಂಜಸ್, ಏನೋ ಈ ರಿಲೇಷನ್ಶಿಪ್ಪಲ್ಲಿ ಚಾಲೆಂಜಸ್ ಏನಿದೆ, ಅಥವಾ ಈ ಕನೆಕ್ಷನಲ್ಲಿ ಇಶ್ಯೂಸ್ ಏನಿದೆ, ಏನು ಎಫೆಕ್ಟ್ ಮಾಡ್ತಾ ಇದೆ ಈ ರಿಲೇಷನ್ಶಿಪ್ಗೆ ಅಂತ ನೋಡ್ತೀವಿ. ಆ್ಯಂಡ್ ದೆನ್ ಫೈನಲಿ ಔಟ್ಕಮ್ ಏನಾಗಿರಬಹುದು ನಿಮಗೆ ಗೊತ್ತಿರಲ್ಲ, ಪ್ರಾಬ್ಲಿ ನೀವು ಅಂದ್ಕೊಂಡೇ ಇರಲ್ಲ ನಾವು ಅಥವಾ ನೀವು ಯುನೈಟ್ ಆಗ್ತೀರಾ ಅಂತ, ಅಥವಾ ಏನಾದ್ರು ಅಂದ್ಕೊಂಡಿಲ್ದಿರೋದು ಏನಾದರೂ ಆಗಬಹುದಾ ನಿಮ್ಮಿಬ್ಬರು ಮಧ್ಯ ಅಂತ. ಸೊ ಇಷ್ಟು ಕವರ್ ಮಾಡ್ತಾ ಇದ್ದೀವಿ. ನೋಡೋಣ ಗನಪುಲ್ ಎಷ್ಟಾಗುತ್ತೆ ಅಷ್ಟು ಮೆಸೇಜಸ್ ನನಗೆ ಇದ್ರಲ್ಲಿ ಹೊರಗೆ ತೊಗೊಬರೋಕ್ಕೆ ಇಷ್ಟ ಇದೆ ಇವತ್ತು. ಸೊ ಎಲ್ಲ ವಿಡಿಯೋ ಥರ 2 ಆಪ್ಷನ್ ನಿಮ್ಮ ಮುಂದೆ ಬರುತ್ತೆ. ಇವಾಗ ಆಲ್ರೆಡಿ ಬಂದಿದೆ. ಟೈಮ್ ತೊಗೊಳ್ಳಿ ಚೂಸ್ ಮಾಡೋದಕ್ಕೆ, ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ. ಯಾವ ಇಮೇಜ್ ಕಡೆ ನೀವು ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀರಾ ಅದ್ರ ಕಡೆ ಫೋಕಸ್ ಮಾಡಿ. ಆ್ಯಂಡ್ ಇನ್ನೊಂದು ಆಪ್ಷನ್ ನಿಮಗೆ ಏನು ಥಾಟ್ ಪ್ರೊಸೆಸ್ಸೇ ಕೊಡ್ತಾ ಇಲ್ಲ, ಏನು ಅಟ್ರ್ಯಾಕ್ಟ್ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡಿ ಅದನ್ನು, ಓಕೆನಾ. ಸೊ ರೆಸನೇಟ್ ಆಗೋ ಮೆಸೇಜ್ನ ತೊಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ನೀವು ಇನ್ನೊಂದು ಆಪ್ಷನ್ನ ಚೂಸ್ ಮಾಡ್ಕೋಬೋದು, ಓಕೆನಾ. ಫಾರ್ ಅನ್ ಎಕ್ಸಾಂಪಲ್, ಫಸ್ಟ್ ಆಪ್ಷನ್ನ ನೀವು ಚೂಸ್ ಮಾಡ್ತೀರಾ, ನಿಮಗೆ ಇನ್ ಕೇಸ್ ಫೀಲ್ ಆದರೆ ಅದು ರೆಸನೇಟ್ ಆಗ್ತಾ ಇಲ್ಲ ಅಂತ, ಚೂಸ್ ದ ಸೆಕೆಂಡ್ ಆಪ್ಷನ್. ಸಮ್ಟೈಮ್ಸ್ ಆಗುತ್ತೆ ಆ ಥರ. ಸೊ ದಟ್ಸ್ ವೆರಿ 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 ನಾರ್ಮಲ್, ಓಕೆ. ಸೊ ಎಲ್ಲ ವಿಡಿಯೋ ಥರನೂ ನಿಮ್ಮ ಆಪ್ಷನ್ಸ್ ಟೈಮಿಂಗ್ಸ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಅದ್ರ ಡೀಟೇಲ್ಸು ಮೆನ್ಷನ್ ಮಾಡಿದ್ದೀನಿ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ನಾನು ಎವ್ರಿ ಡೇ ರೀಲ್ಸ್ ಆರ್ ಪೋಸ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಓಕೆನಾ. ಸೊ ಇಷ್ಟಾಗಿತ್ತು. ಇವಾಗ ಆಪ್ಷನ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಈ ಮೆಸೇಜ್ಗೆ. ನೋಡೋಣ ನಿಮಗೇನೆಲ್ಲ ಮೆಸೇಜಸ್ ಇದೆ ಅಂತ. ಆಪ್ಷನ್ 1 ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ರಿವರ್ಸಲ್ಲಿ ತಗೊಳ್ಳಲ್ಲ ಇದರಲ್ಲಿ. ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಇದೆ ಅಂತ ಫಾರ್ ಆಪ್ಷನ್ 1. ಸೊ ಮುಂಚೆನೇ ಹೇಳ್ದಂಗೆ ಫಸ್ಟ್ ಕಾರ್ಡ್ ಬಂದುಬಿಟ್ಟು ಅವರ ಎನರ್ಜಿ ಅಥವಾ ಅವರ ಮೈಂಡ್ಸೆಟ್ ಹೆಂಗಿದೆ ರಿಲೇಷನ್ಶಿಪ್ ಬಗ್ಗೆ, ಅಥವಾ ಜನರಲಾಗಿ ಅವ್ರ ಮೈಂಡ್ಸೆಟ್ ಹೆಂಗಿದೆ,
ಓವರಾಲ್ ಎನರ್ಜಿಗೋಸ್ಕರ ಒಂದು ಕಾರ್ಡ್ನ ಪುಲ್ ಮಾಡೋಣ ನಾವು. ರೈಟ್, ಸೊ ದ ಮೇನ್ ಎನರ್ಜಿಗೆ ಬಂದಿದೆ 3 ಆಫ್ ಕಪ್ಸ್. ಐ ಹೋಪ್ ಫೋಕಸ್ ಆಗಿದೆ. ಓಕೆ, ಲೆಟ್ ಇಟ್ ಬಿ ಹಿಯರ್. 3 ಆಫ್ ಕಪ್ಸ್. ಸೊ ಅವರ ಥಾಟ್ಸ್ ಏನು ನಿಮ್ಮ ಬಗ್ಗೆ? 8 ಆಫ್ ಪೆಂಟಕಲ್ಸ್. ಜಸ್ಟ್ ಅ ಮಿನಿಟ್. ರೈಟ್, 8 ಆಫ್ ಪೆಂಟಕಲ್ಸ್. ಆ್ಯಂಡ್ ದೆನ್ ಅವರ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ? ಅವರ ಫೀಲಿಂಗ್ಸ್ ಏನಿದೆ? ಗ್ರೂಪ್ 1 ಪೀಪಲ್. ಫೀಲಿಂಗ್ಸ್. ಆಲ್ರೈಟ್, ಸೊ ಸನ್ ಇದೆ ಇಲ್ಲಿ. ಅಮೇಝಿಂಗ್. ಆ್ಯಂಡ್ ದೆನ್ ಮೆಸೇಜ್, ಅವರ ಡೈರೆಕ್ಟ್ ಮೆಸೇಜ್ ಏನು ಅಂತ ನೋಡೋಣ. ನಿಮಗೆ ಡೈರೆಕ್ಟ್ ಮೆಸೇಜ್ಗೆ ನಾವು ವಿಲ್ ಬಿ ಯೂಸಿಂಗ್ ಅ ಡಿಫ್ರೆಂಟ್ ಟ್ಯಾರೋ ಕಾರ್ಡ್ ಡೆಕ್. I just love this tarot deck. ಒಂಥರ it's comfort. ಓಕೆ, ಸೊ ಅವರ ಮೆಸೇಜ್ ಏನು? ಡೈರೆಕ್ಟ್ ಮೆಸೇಜ್ ಏನು ನಿಮ್ಮ ಬಗ್ಗೆ? There is 8 of Pentacles again. All right. ಡೀಪ್ ಮೆಸೇಜಸ್ ಬರ್ತಾರೆ ನನಗೆ. ನೆಕ್ಸ್ಟ್ ಬಂದುಬಿಟ್ಟು ಚಾಲೆಂಜಸ್ ಏನು, ಇಶ್ಯೂ ಏನು, ಇದ್ರಲ್ಲಿ ಪ್ರಾಬ್ಲಮ್ ಏನು ಕಮ್ಯುನಿಕೇಟ್ ಮಾಡೋಕ್ಕೆ ನಿಮಗೆ ಡೈರೆಕ್ಟಾಗಿ? ಏನಿಲ್ಲಿ ಬ್ಲಾಕ್ ಮಾಡ್ತಾ ಇದೆ ಈ ರಿಲೇಷನ್ಶಿಪ್ನ ಅಂತ ನೋಡೋಣ. ಏನು ಈ ರಿಲೇಷನ್ಶಿಪ್ನ ಬ್ಲಾಕ್ ಮಾಡ್ತಾ ಇದೆ? ಏನು ಈ ರಿಲೇಷನ್ಶಿಪ್ನ ಬ್ಲಾಕ್ ಮಾಡ್ತಾ ಇದೆ? For group 1, what is blocking in this relationship? Alright, there is Chariot. Okay, so next ಬಂದ್ಬಿಟ್ಟು the last message ಬಾಟಮ್ ಆಫ್ ದ ಡೆಕ್ಕಲ್ಲಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಥವಾ ಔಟ್ಕಮ್ ಏನಾಗಬಹುದು ಅಥವಾ ಏನು ಆ್ಯಕ್ಷನ್ ತಗೊಂಡ್ರೆ ಒಳ್ಳೆಯದು ಅಂತ ನೋಡೋಣ. ದೇರ್ ಈಸ್ ದ ಜಸ್ಟಿಸ್. ಆಲ್ ರೈಟ್, ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಡೆಫಿನೆಟ್ಲಿ ಐ ಫೀಲ್ ನೀವಿಬ್ಬರು ಇಲ್ಲಿ ತುಂಬಾ ಮನಸ್ಸಾಗಿದೆ ಮಾತಾಡಿ ಅಂತ ನೋಡ್ತಾ ಇದ್ದೀನಿ, ಅಥವಾ ನಿಮ್ಮಿಬ್ಬರು ಮಧ್ಯೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ತುಂಬಾ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ದ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಆ ಪರ್ಸನ್ ಬಂದುಬಿಟ್ಟು ಕೈಂಡ್ ಆಫ್ ನಿಮ್ಮ ಫ್ರೆಂಡ್ ಆಗಿರಬಹುದು. ಅಂದರೆ ಪ್ರಾಬಬ್ಲಿ ಐ ಫೀಲ್ ನಿಮಗೆ ಅವ್ರ ಜೊತೆ ಒಂದು ಬಾಂಡಿಂಗ್ ಇದೆ, ಒಂದು ಇಂಟೆನ್ಸ್ ಬಾಂಡಿಂಗ್ ಇದೆ ಅಂತ ನಿಮಗೆ ಯಾವಾಗಲೂ ಒಂದು ಫೀಲ್ ಬರ್ತಾ ಇತ್ತು. ಬಟ್ ಪ್ರಾಬಬ್ಲಿ ನೀವು ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿಲ್ಲ. ತುಂಬ ಜನ ನಿಮ್ಮ ಕಾಲೇಜ್ ಡೇಸ್ ಅಥವಾ ನಿಮ್ಮ ಸ್ಕೂಲ್ ಡೇಸಲ್ಲಿ ಮೀಟ್ ಆಗಿರೋ ಒಂದು ಪರ್ಸನ್ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಅಥವಾ ನಿಮ್ಮ ಕಾಲೇಜ್ ಡೇಸಲ್ಲಿ ಇವ್ರ ಜೊತೆ ಒಂದು ಬಾಂಡಿಂಗ್ ಇತ್ತು, ಅವ್ರ ಬಗ್ಗೆ ನೀವು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ರೀಡಿಂಗಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಕೈಂಡ್ ಆಫ್ ಕರೆಂಟ್ ಸಿಚುವೇಷನಲ್ಲಿ ಡೆಫಿನೆಟ್ಲಿ ಅವರು ಮೂವ್ ಆನ್ ಆಗಿದ್ದಾರೆ, ಆರ್ ಇನ್ನೊಬ್ರನ್ನ ಡೇಟ್ ಮಾಡ್ತಾ ಇದ್ದಾರೆ, ಅಥವಾ ಇನ್ನೊಬ್ರ ಜೊತೆ ಹ್ಯಾಪಿಯಾಗಿದ್ದಾರೆ ಅನ್ನೋದನ್ನು ನೋಡ್ತೀನಿ. ಡೆಫಿನೆಟ್ಲಿ ಈ ಪರ್ಸನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ಅವರು ಡೇ ಬೈ ಡೇ ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲದನ್ನು ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ.
ಏನೋ ಏನು ಪಾರ್ಟಿಗೆ ಹೋಗೋದಾಗಿರ್ಬೋದು, ಫ್ರೆಂಡ್ಸ್ನ ಮೀಟ್ ಮಾಡೋದಾಗಿರ್ಬೋದು, ಎವ್ರಿಥಿಂಗ್ ಅವ್ರು ಅಪ್ಲೋಡ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಕೈಂಡ್ ಆಫ್ ನಿಮಗೆ ಅವರ ಎಲ್ಲ ಸೋಷಿಯಲ್ ಮೀಡಿಯಾ ಅಪ್ಲೋಡ್ಸು, ಎಲ್ಲ ಪೋಸ್ಟ್ಸ್ ಎಲ್ಲ ನೋಡ್ಬಿಟ್ಟು ನೀವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀರ, ಪ್ರಾಬ್ಲಿ ಇವರು ನಿಮ್ಮ ಜೊತೆ ಇಲ್ಲ ಅಂದ್ರೂ ದಿಸ್ ಪರ್ಸನ್ ಈಸ್ ಹ್ಯಾಪಿ, ಅವ್ರ ಲೈಫಲ್ಲಿ ತುಂಬಾ ಏನೋ ಎವ್ರಿ ಡೇ ತುಂಬಾ ಚೇಂಜಸ್ ಆಗ್ತಾಯಿದೆ, ತುಂಬಾ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ. ಸೊ ಅವ್ರು ಕಂಪ್ಲೀಟ್ಲಿ ಹ್ಯಾಪಿಯಾಗಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಕರೆಂಟ್ ಮೈಂಡ್ಸೆಟ್ಟಲ್ಲಿ ಐ ಫೀಲ್ ಈ ಪರ್ಸನ್ಗೆ ನಿಮ್ಮನ್ನ ಮೀಟ್ ಆಗಬೇಕು ಫಾರ್ ಶ್ಯೂರ್. ಪ್ರಾಬಬ್ಲಿ ಜಸ್ಟ್ ಫಾರ್ ಒಂದು ಜ್ಯೂಸ್ ಜಂಕ್ಷನಲ್ಲಾಗಿರಬಹುದು, ಒಂದು ಕೆಫೆಲಾಗಿರಬಹುದು, ದೇ ವುಡ್ ಲವ್ ಟು ಕನೆಕ್ಟ್ ವಿತ್ ಯು, ಆಯಿತಾ. ಬಿಕಾಸ್ 3 ಆಫ್ ಕಪ್ಸ್ ಒಂದು ರಿಕಾನ್ಸಿಲಿಯೇಷನ್ ಬಗ್ಗೆ ಹೇಳುತ್ತೆ. 3 ಆಫ್ ಕಪ್ಸ್ ಒಂದು ಟೆಂಡರ್ ಲವ್ ಬಗ್ಗೆ ಹೇಳುತ್ತೆ. ಕೈಂಡ್ ಆಫ್ ಡೆಫಿನೆಟ್ಲಿ ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಈವನ್ ದೋ ಅವ್ರಿಗೆ ಎಷ್ಟೇ ಜನ ಫ್ರೆಂಡ್ಸ್ ಇದ್ರೂ, ಈವನ್ ದೋ ಎಷ್ಟೇ ಅವರು ಲೈಫಲ್ಲಿ ಮೂವ್ ಆನ್ ಆಗಿದ್ರೂ, ಬಟ್ ವೆನ್ ಇಟ್ ಕಮ್ಸ್ ಟು ಯು ಅವ್ರಿಗೆ ಅಟ್ಲೀಸ್ಟ್ ಆ್ಯಸ್ ಅ ಫ್ರೆಂಡ್ ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನೋ ಥಾಟಲ್ಲಿದೆ. ಆ್ಯಂಡ್ ಅವ್ರು ನಿಮ್ಮನ್ನ ಇನ್ನೂ ಒಂದು ಫ್ರೆಂಡ್ಲಿ ವೇಯಲ್ಲೇ ಕನ್ಸಿಡರ್ ಮಾಡ್ತಾ ಇದ್ದಾರೆ. ನೋ ಮ್ಯಾಟರ್ ನೀವಿಬ್ಬರು ಒಂದು ಜಗಳ ಆಗಿಬಿಟ್ಟು ಸೆಪ್ರೇಷನ್ ಆಗಿರಬಹುದು, ಅಥವಾ ಒಂದು ಲಾಂಗ್ ಟರ್ಮ್ ಏನೋ ಒಂದು ಬಿಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ನೀವು ಮಾತಾಡೋದನ್ನ ನಿಲ್ಲಿಸಿರಬಹುದು, ಏನೇ ಆಗಿರ್ಬೋದು ರೀಸನ್. ಬಟ್ ಐ ಫೀಲ್ ಈ ಪರ್ಸನ್ ನಿಮ್ಮನ್ನ ಇನ್ನೂ ಅದೇ ಫ್ರೆಂಡ್ಲಿ ವೇಯಲ್ಲೇ ನೋಡ್ತಾ ಇದ್ದಾರೆ. ಆ್ಯಂಡ್ ಪ್ರಾಬಬ್ಲಿ ನೀವು ಒಂದು ಪಾರ್ಟಿ ಫ್ರೀಕ್ ಪರ್ಸನ್ ಅನಿಸುತ್ತೆ. ಅಂದರೆ ಯೂಶ್ವಲಿ ನೀವು ಫ್ರೆಂಡ್ಸ್ ಗ್ಯಾಂಗಲ್ಲೇ ಬೇರೆ ಥರ ಇರ್ತೀರ, ನಿಮ್ಮ ಫ್ಯಾಮಿಲಿ ಜೊತೆನೇ ಬೇರೆ ಥರ ಇರ್ತೀರ. ನೀವು ಫ್ರೆಂಡ್ಸ್ ಗ್ಯಾಂಗಲ್ಲಿ ಎಂಜಾಯ್ ಮಾಡೋದು, ಫನ್ ಮಾಡೋದು, ಏನೋ ಲೈವ್ಲಿ ಆಗಿ ಆ್ಯಕ್ಟ್ ಮಾಡೋದು, ಇದೆಲ್ಲ ಈ ಪರ್ಸನಿಗೆ ತುಂಬಾ ಇಷ್ಟ. ಆ್ಯಂಡ್ ಡೆಫಿನೆಟ್ಲಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರು ನಿಮ್ಮನ್ನ ಒಂದು ಒಳ್ಳೆ ಲೈಟಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಯು ಆರ್ ಸಮ್ವನ್, ಪ್ರಾಬ್ಲಿ ಅವ್ರು ಅಂದ್ಕೊಂಡು ಇರಲ್ಲ ನೀವು ಇಷ್ಟೊಂದು ಅವ್ರನ್ನ ಮಿಸ್ ಮಾಡ್ತಾ ಇದ್ದೀರಾ ಅಂತ. ಬಿಕಾಸ್ ಅವ್ರು ನಿನ್ನ ಯಾವ ಥರ ಥಾಟಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ, ಇಫ್ ಯು ವಾಂಟ್ ಸಮಥಿಂಗ್ ಯು ವಿಲ್ ಟ್ರೈ ಟು ಗೆಟ್ ಇಟ್. ಅಂದರೆ ನಿಮಗೇನಾದರೂ ಬೇಕು ಅಂದರೆ ನೀವು ಅದನ್ನ ಏನೋ ಜನ್ರಲಾಗಿ ಹೋಗ್ಬಿಟ್ಟು ಕೇಳಿಬಿಟ್ಟು ಅದನ್ನ ಪಡ್ಕೊತೀರಾ. ಅಥವಾ ಅವ್ರು ಯಾವ ಥರ ಯೋಚನೆ ಮಾಡ್ತಾಯಿದ್ದಾರೆ ನಿಮ್ಮ ಬಗ್ಗೆ ಅಂದರೆ, ಇನ್ ಕೇಸ್ ಅವ್ರು ನಿಮಗೆ ನೆನಪಾಗ್ತಾ ಇದ್ದರೆ ನೀವು ಅವ್ರನ್ನ ಅಪ್ರೋಚ್ ಮಾಡ್ತೀರಿ ಅಲ್ವಾ. ಸೊ ಆ ಥರ ನೀವು ಇಷ್ಟು ಸೀಕ್ರೆಟ್ಲಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಅಥವಾ ಇಷ್ಟು ಸೀಕ್ರೆಟ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಈ ಪರ್ಸನಿಗೆ ಒಂದು ಚೂರು ಗೊತ್ತಿಲ್ಲ. ಪ್ರಾಬಬ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ ಅನಿಸುತ್ತೆ. ಸಮ್ಟೈಮ್ಸ್ ನಿಮ್ಮ ಬಗ್ಗೆ ಅವರು ಅವರ ಫ್ರೆಂಡ್ ಜೊತೆನೂ ಡಿಸ್ಕಸ್ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಏನೋ ಫಾರ್ ಅ ಕರೆಂಟ್ ಸಿಚುವೇಷನಲ್ಲಿ ಅವರ ಫ್ರೆಂಡ್ಸ್ ಗ್ರೂಪಲ್ಲೇ ನಿಮ್ಮನ್ನ ನೋಡ್ತಾ ಇದ್ದಾರೆ. ಇನ್ ಕೇಸ್ ಡೆಫಿನೆಟ್ಲಿ ಈ ಥರ ಒಂದು ಸಿಚುವೇಷನಲ್ಲಿ ದೇ ವಿಲ್ ಹ್ಯಾವ್ ಕೈಂಡ್ ಆಫ್ ಒಂದು ಒನ್ ಸೈಡೆಡ್ ಲೈಕಿಂಗ್ಸ್ ಎಲ್ಲ ಇರುತ್ತೆ. ಬಟ್ ಕರೆಂಟ್ಲಿ ಅವರು ಅದ್ರ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಪ್ರಾಬ್ಲಿ ನೀವು ಆಲ್ರೆಡಿ ಇವಾಗ ಫ್ರೆಂಡ್ಸ್ ಆಗಿದ್ದರೆ ಈ ಪರ್ಸನ್ ಜೊತೆ ಅವರು ಒಂದು ಫ್ರೆಂಡ್ಲಿ ವೇಯಲ್ಲಿ ನೋಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ನನಗೇನು ಅನಿಸ್ತಾ ಇದೆ ಅಂದರೆ, ವೆರಿ ಸೂನ್ ಈ ಪರ್ಸನ್ ನಿಮ್ಮನ್ನ ಒಂದು ಪಾರ್ಟಿ ಒಕೇಶನ್ಗೆ ಇನ್ವೈಟ್ ಮಾಡೋ ಪಾಸಿಬಿಲಿಟೀಸ್ ಇದೆ. ದೇ ವುಡ್ ಲವ್ ಟು ಕನೆಕ್ಟ್ ವಿತ್ ಯು ಮೋರ್, ಬಿಕಾಸ್ ದೇ ಲೈಕ್ ಯುವರ್ ಸೋಷಲೈಸಿಂಗ್ ನೇಚರ್. ಅಂದರೆ ನೀವು ಯಾವ ಥರ ಪೀಪಲ್ ಜೊತೆ ಮಾತಾಡ್ತೀರಾ, ಯಾವ ಥರ ಪೀಪಲ್ ಜೊತೆ ಕನೆಕ್ಟ್ ಆಗ್ತೀರಾ, ಸೋಷಲೈಸ್ ಆಗ್ತೀರಾ, ಇದೆಲ್ಲ ಅವ್ರು ತುಂಬಾ ಅಬ್ಸರ್ವ್ ಮಾಡಿದ್ದಾರೆ. ಈವನ್ ದೋ ನೀವಿಬ್ಬರು ಮಾತಾಡ್ದೇ ಇರಬಹುದು ಟಿಲ್ ನೌ, ಬಟ್ ಸ್ಟಿಲ್ ಅವ್ರಿಗೆ ಗೊತ್ತು ನೀವೊಂದು ವೆರಿ ಲೈವ್ಲಿ ಪರ್ಸನ್. ಅಂದರೆ ಜನರನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ, ನಿಮಗೆ ಹೊರಗೆ ಹೋಗೋದು ಅಂದರೆ ಇಷ್ಟ, ಒಳಗೆ ಕೂತಿರ್ತೀರ, ನೀವೊಂದು ಫ್ರೆಂಡ್ಲಿ ಪರ್ಸನ್, ಹೀಗೆ ಈ ಥರ ಥಿಂಕ್ ಮಾಡ್ತಾ ಇದ್ದಾರೆ. ಕರೆಂಟ್ಲಿ ನಿಮ್ಮ ಬಗ್ಗೆ ಅವರಿಗೆ ಈ ಥರ ಮೈಂಡ್ಸೆಟ್ ಇದೆ. ಇದು ನಮ್ಮ ಮೇನ್ ಎನರ್ಜಿ ಆಗಿರುತ್ತೆ. ನೆಕ್ಸ್ಟ್ ಅವರ ಥಾಟ್ಸ್ ನೋಡೋಣ ನಿಮ್ಮ ಬಗ್ಗೆ. ವಿ ಹ್ಯಾವ್ ಗಾಟ್ 8 ಆಫ್ ಪೆಂಟಕಲ್ಸ್. ಸೊ ಇದು ಅವರ ಕರೆಂಟ್ ಮೈಂಡ್ಸೆಟ್ ಆಗಿರುತ್ತೆ. ಕೈಂಡ್ ಆಫ್ ಅವರು ಎವ್ರಿಥಿಂಗ್ ದೇ ಆರ್ ಲುಕಿಂಗ್ ಎಟ್ ಇನ್ ಅ ಪಾರ್ಟಿ ವೇ, ಫ್ರೆಂಡ್ಲಿ ವೇ.
ಅವ್ರಿಗೆ ಇವಾಗಲೇ ಲವ್ ಮತ್ತು ಕಮಿಟ್ಮೆಂಟ್, ಲವ್ ಮತ್ತು ಅಟ್ರ್ಯಾಕ್ಷನ್ ಇದ್ರ ಮಧ್ಯೆ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡು ಹೋಗೋದು ಕರೆಂಟ್ಲಿ ಈ ಪರ್ಸನಿಗೆ ಇಷ್ಟ ಇಲ್ಲ. ಗೋಯಿಂಗ್ ವಿತ್ ಅ ಫ್ಲೋ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದೇ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಫಾರ್ ಯು. ಆಯಿತಾ? ಸೊ ವೆನ್ ಇಟ್ ಕಮ್ಸ್ ಟು ಅವರ ಥಾಟ್ಸ್ ನಿಮ್ಮ ಮೇಲೆ, ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಕಂಪ್ಲೀಟಾಗಿ ಒಂದು ಪಾರ್ಟಿ ಪರ್ಸನ್ ಥರನೇ, ಅದಕ್ಕೂ ಜೊತೆನೂ ನಿಮಗೆ ನಿಮ್ಮದೇ ಆದ ಒಂದು ಗೋಲ್ಸ್ ಇದೆ, ನಿಮ್ಮದೇ ಆದ ಒಂದು ಕರಿಯರ್ ಪ್ಲ್ಯಾನ್ಸ್ ಇದೆ. ಎಲ್ಲೋ ಒಂದು ಕಡೆ ಅವರಿಗೆ ಅನ್ನಿಸ್ತಾ ಇದೆ ಲೈಫ್ ತುಂಬಾ ಎಕ್ಸೈಟ್ ಆಗಿತ್ತು, ನಿಮಗೆ ಎಕ್ಸೈಟ್ಮೆಂಟ್ ತಂದುಕೊಡ್ತು, ಬಟ್ ರೈಟ್ ನಾವು ನೀವು ಅದನ್ನ ಕೂಲ್ ಡೌನ್ ಮಾಡ್ಕೊತಾ ಇದ್ದೀರಾ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರಾಬಬ್ಲಿ ಫಾರ್ ಅ ವೈಲ್ ನೀವು ಪಾರ್ಟಿ ಒಕೇಶನ್ಸ್ಗೆ ಅಥವಾ ಫ್ರೆಂಡ್ಸ್ನ ಮೀಟ್ ಆಗೋದಾಗಿರಬಹುದು, ಅಥವಾ ಲೈಫ್ ಅವ್ರಿಗೆ ಏನು ಅನಿಸ್ತದೆ ಅಂದರೆ, ಮುಂಚೆ ನೀವು ಲೈವ್ಲಿ ಆಗಿದ್ರಿ, ಬಟ್ ಇವಾಗ ನೀವು ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದಾರೆ. ಬಿಕಾಸ್ ಸಿ ಡಬಲ್ 8 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಐ ಫೀಲ್ ನೀವೂ ಇವಾಗ ಒಂಥರ ಕರಿಯರ್ ಓರಿಯೆಂಟೆಡ್ ಆಗಿಬಿಟ್ರಿ ಅನಿಸುತ್ತೆ. ಲೈಕ್ ಮುಂಚೆ ನೀವು ಇರಲಿಲ್ಲ ಹಿಂಗೆ, ಬಟ್ ಆಲ್ ಆಫ್ ಅ ಸಡನ್ ನೀವು ಈ ಥರ ಒಂದು ಪರ್ಸ್ನಾಲಿಟಿನ ಅಥವಾ ಈ ಥರ ಒಂದು ಲೈಫ್ ಸ್ಟೈಲ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರಾ. ಮುಂಚೆ ಲೈಫ್ನ ತುಂಬ ಲೈಟಾಗಿ ತೊಗೊತಾ ಇದ್ರಿ, ಬಟ್ ನಾವು ನಿಮ್ಮ ಲಾಂಗ್ ಟರ್ಮ್ ಗೋಲ್ ಬಗ್ಗೆ ಫೋಕಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಎವ್ರಿಡೇ ಆ್ಯಕ್ಟಿವಿಟೀಸ್ ಏನೇನು ಮಾಡ್ತೀರಾ ಅದು ಒಂದನ್ನು ಯೋಚನೆ ಮಾಡಿಬಿಟ್ಟು ಮಾಡ್ತೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಮನಿ ಸೇವ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದೀರಾ, ಸೋ ದಟ್ ನಿಮ್ಮ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡ್ಕೊಬೋದು ನೀವು, ಸೋ ದಟ್ ನಿಮ್ಮ ಲಾಂಗ್ ಟರ್ಮ್ಗೆ ನಿಮಗೆ ಹೆಲ್ಪ್ ಆಗುವಂಥ ಆ್ಯಕ್ಟಿವಿಟೀಸ್ ಮೇಲೆ ಫೋಕಸ್ ಮಾಡ್ಕೋಬೋದು. ಪ್ರಾಬ್ಲಿ ನೀವು ಮುಂಚೆ ಒಂದು ಲವ್ ಅಫೆಕ್ಷನ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರಿ, ಬಟ್ ಇವಾಗ ನಿಮಗೆ ಫೋಕಸ್, ನಿಮ್ಮ ಮೇನ್ ಫೋಕಸ್ ಬಂದುಬಿಟ್ಟು ಕರಿಯರ್ ಆಗಿದೆ ಅನಿಸದೆ, ಅಥವಾ ಮೇನ್ ಫೋಕಸ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಏನು ಒಂದು ಕಮಿಟ್ಮೆಂಟಲ್ಲಿ ಇದೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೀರಾ ಅನ್ನೋದನ್ನ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಗೋಲ್ಸ್, ನಿಮ್ಮ ಹಾರ್ಡ್ ವರ್ಕಿಂಗ್ ಇದೆಲ್ಲದನ್ನು ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತುಂಬ ಜನ ನೀವಿಲ್ಲಿ ನಿಮ್ಮ ಕಲೀಗ್ಸ್ ಬಗ್ಗೆನೂ ಕೇಳ್ತಾ ಇರ್ಬೋದು. ದೇ ನೋ ದಟ್ ಯು ಆರ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್, ಒಂದು ಕಮಿಟೆಡ್ ಪರ್ಸನ್, ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊತಾ ಇದ್ದೀರಾ. ಈ ಥರ ಎಲ್ಲ ಥಾಟ್ಸ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಇಲ್ಲಿ ಸನ್ ನೋಡ್ಬೋದು ನೀವು ಅವರ ಫೀಲಿಂಗ್ಸ್. ಸೊ ಯೂಶ್ವಲಿ ಸನ್ ಯಾವಾಗ ಬರುತ್ತೆ, ಲೈಕ್ ಒಂದು ಡಾರ್ಕ್ನೆಸ್ ಮುಗಿದ ಮೇಲೆ ಒಂದು ಲೈಟ್ ಬರುವಂಥದ್ದು, ಅಥವಾ ಒಂದು ಕತ್ಲಾದ ಮೇಲೆ ಒಂದು ಬೆಳಕು ಬರುವಂಥದ್ದು. ಪ್ರಾಬಬ್ಲಿ ಈ ಪರ್ಸನ್ ಏನಿದ್ದಾರೆ, ಇವೊಂದು ಅವರು ಒಂದು ವೆರಿ ಫ್ರೆಂಡ್ಲಿ ಝೋನಲ್ಲಿದ್ರೂ ತುಂಬ ಜನ ಜೊತೆ ಮಾತಾಡ್ತಾ ಇರ್ತಾರೆ, ತುಂಬ ಜನನ ಫ್ರೆಂಡ್ಲಿಯಾಗಿ ತೊಗೊತಾ ಇರ್ತಾರೆ, ವೆರಿ ಆ್ಯಕ್ಟಿವ್ ಆಗಿರ್ತಾರೆ. ಬಟ್ ಸ್ಟಿಲ್ ಐ ಫೀಲ್ ನಿಮ್ಮನ್ನ ನೋಡಿದಾಗ ಕೈಂಡ್ ಆಫ್ ಅವ್ರಿಗೆ ಅಶ್ಯೂರೆನ್ಸ್ ಸಿಗುತ್ತೆ. ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೋಡಿದಾಗ ಒಂದು ಖುಷಿ ಫೀಲ್ ಆಗುತ್ತೆ, ಒಂದು 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 ಹ್ಯಾಪಿನೆಸ್, ಒಂದು ಚೈಲ್ಡ್ಗೆ, ಒಂದು ಮಗುಗೆ ಎವ್ರಿಥಿಂಗ್, ಎಲ್ಲ ನ್ಯೂ ಎಕ್ಸ್ಪೀರಿಯನ್ಸಸ್ ಆದಾಗ ಅದು ಹೇಗೆ ಖುಷಿ ಪಡುತ್ತೆ ಆ ಥರ ಫೀಲ್ ಆಗುತ್ತೆ. ಪ್ರಾಬಬ್ಲಿ ಈ ಪರ್ಸನ್ ಏನಿದ್ದಾರೆ ಅವರು ಒಂದು ಲಾಂಗ್ ಜರ್ನಿ ತಗೋಬಿಟ್ಟಿದ್ದಾರೆ ಅವ್ರ ಲೈಫಲ್ಲಿ, ಆಯಿತಾ? ಅಂದರೆ ಅವ್ರ ಲೈಫಲ್ಲಿ ಎಲ್ಲ ರೀತಿಯಾದ ಒಂದು ರಿಲೇಷನ್ಶಿಪ್ನ ನೋಡಿದ್ದಾರೆ. ಪ್ರಾಬ್ಲಿ ಅವರು ಯಾವುದೋ ಒಂದು ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನಿಸುತ್ತೆ, ಯಾವುದೋ ಒಂದು ರೀಸನ್ಗೆ ಅವ್ರು ಅದನ್ನ ಬಿಡಬೇಕಾಗಿ ಬರುತ್ತೆ. ಪ್ರಾಬಬ್ಲಿ ಅವ್ರ ಲೈಫಲ್ಲಿ ಫಿನಾನ್ಷಿಯಲಿ ಎಲ್ಲ ಚೆನ್ನಾಗಿತ್ತು, ಬಟ್ ಯಾವುದ್ಯಾವುದೋ ರೀಸನಿಗೆ ರೈಟ್ ನಾವು ಒಂಥರ ಫೇಲ್ಯೂರ್ ನೋಡಿದ್ರು ಅನಿಸುತ್ತೆ. ಸೊ ಹೀಗೆ ಅವರು ತುಂಬ ಡಿಫ್ರೆಂಟ್ ಚಾಪ್ಟರ್ಸ್ ಅವ್ರ ಲೈಫಲ್ಲಿ ನೋಡಿಬಿಟ್ಟು ಬಂದಿದ್ದಾರೆ. ಸೊ ಬಟ್ ನಿಮ್ಮನ್ನ ನೋಡಿದಾಗ ದೇ ಫೀಲ್ ಹ್ಯಾಪಿ. ಹೆಂಗೆ ಹೇಳೋದು, ಕೈಂಡ್ ಆಫ್ ಹೋಪ್ ಕೊಡುತ್ತೆ ನಿಮ್ಮನ್ನ ನೋಡಿದಾಗ, ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ. ಬಿಕಾಸ್ ನೀವೇನು ಮಾತಾಡ್ತೀರಾ ಅದನ್ನ ಅವರು ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ. ಒನ್ ಥಿಂಗ್, ನಿಮ್ಮ ಜೊತೆ ಕಾಲ ಕಳೆದಾಗೆಲ್ಲ ಯಾವುದಾದ್ರು ಒಂದು ಸಿಚುವೇಶನ್ಗೆ ಕ್ಲಾರಿಟಿ ಕೊಡ್ತೀರ ನೀವು. ಪ್ರಾಬಬ್ಲಿ ಅವರು ತುಂಬ ಟೈಮ್ ನಿಮ್ಮ ಜೊತೆ ಏನಾದ್ರು ಮಾತಾಡಬೇಕಾದ್ರೆ ಪ್ರಾಬಬ್ಲಿ ಅವ್ರ ಕಷ್ಟಗಳನ್ನ ಹೇಳ್ಕೊತಾ ಇದ್ರು ಅನಿಸುತ್ತೆ, ಅಥವಾ ಎಲ್ಲೋ ಒಂದು ಕಡೆ
ಯುನೋ ಅವ್ರಿಗೇನು ಕ್ಲಾರಿಟಿ ಸಿಗ್ತಿಲ್ಲ ಲೈಫಲ್ಲಿ ಅದ್ರ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ರು ಅನಿಸುತ್ತೆ ಸುಮಾರು ಸರ್ತಿ. ಆ್ಯಂಡ್ ಯುನೋ ಒಂಥರ ಯಾವುದೋ ಡೆಫಿನೆಟ್ಲಿ ಈ ಪರ್ಸನ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಡೀಪ್ ಫಿಯರ್ ಇದೆ ಲೈಫಲ್ಲಿ, ಏನೋ ಒಂದು ಭಯ ಇದೆ ಅವ್ರಿಗೆ. ಬಟ್ ನಿಮ್ಮ ಜೊತೆ ಬಂದಾಗ, ನಿಮ್ಮ ಜೊತೆ ಮಾತಾಡಿದಾಗ ಆ ಭಯ ಎಲ್ಲ ಒಂಥರ ದೂರ ಹೋಗುತ್ತೆ. ಆ ಕತ್ಲಿಗೆ ನೀವು ಒಂಥರ ಬೆಳಕು ತಗೊಬರ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಲೈಫಲ್ಲಿ ಏನಾದರೂ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿದ್ರೆ ದೆ ಫೀಲ್ ಗುಡ್, ಏನಾದ್ರು ಒಂದು ಡಿಸಿಷನಿಗೆ ಬರ್ತಾರೆ ಇನ್ಫ್ಯಾಕ್ಟ್. ಸೊ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೆಲ್ಲ ಪ್ರಾಬ್ಲಿ ಅವ್ರ ಚೈಲ್ಡ್ಹುಡ್ ಡೇ ಸ್ಪೆಂಡ್ ಯೋಚನೆ ಆಗುತ್ತೆ ಅನಿಸುತ್ತೆ. ಬಿಕಾಸ್ ಇಲ್ಲಿ ನೋಡ್ಬೋದು ಪಿಕ್ಚರಲ್ಲಿ 2 ಪೀಪಲ್, ಚೈಲ್ಡ್ ಕೈಂಡ್ ಆಫ್ ಪೀಪಲ್. ಪ್ರಾಬ್ಲಿ ಅವ್ರು ಫಿಸಿಕಲಿ ಚೈಲ್ಡ್ ಆಗಿರಬೇಕು ಅಂತ ಇಲ್ಲ, ಬಟ್ ಅವ್ರು ಮೆಂಟಲಿ ಒಂಥರ ಒಂದು ಚೈಲ್ಡ್ ಥರ ಯೋಚನೆ ಮಾಡ್ತಾರೆ. ಸೊ ಐ ಫೀಲ್ ಏನು ಅನಿಸ್ತಾ ಇದೆ ರೈಟ್ ನಾವು ಅಂದರೆ, ಅವ್ರಿಗೆ ಈ ರಿಲೇಷನ್ಶಿಪ್ನ ಸೇವ್ ಮಾಡ್ಕೋಬೇಕು. ಅಂದರೆ ಅವ್ರಿಗೆ ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಅವ್ರಿಗೆ ನಿಮ್ಮನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಜಾಸ್ತಿ ಎಕ್ಸ್ಪೆಕ್ಟು ಮಾಡ್ತಾ ಇಲ್ಲ ಈ ರಿಲೇಷನ್ಶಿಪ್ಪಿಂದ, ಈ ಕನೆಕ್ಷನಿಂದ. ಬಿಕಾಸ್ ನಂಗೆ ಅನಿಸ್ತಾ ಇದೆ ಅಂದರೆ ಅವರಿಗೆ ಒಂದು ಥಾಟ್ ಇದೆ, ಎಲ್ಲಿ ಇದು ಡೀಪಾಗಿ ನಾನು ತೊಗೊಂಡು ಹೋಗ್ಬಿಟ್ರೆ, ಎಲ್ಲಿ ಇದು ಕಮಿಟ್ಮೆಂಟಿಗೆ ಹೋಗ್ಬಿಟ್ಟು ಮತ್ತೆ ಜಗಳ ಆಗಿ ಫಾರ್ ಎವರ್ ನಾವು ಬಿಟ್ಟೋಗೋ ಬದಲು ಇದು ಹೆಂಗಿದೆ ಹಾಗೆ ಇರಲಿ, ನಾವು ಫ್ರೆಂಡ್ಲಿ ಆಗಿದ್ದೀವ ಫ್ರೆಂಡ್ಲಿ ಆಗೇ ಇರಲಿ. ಈ ಪರ್ಸನ್ ಜೊತೆ ಕನೆಕ್ಟ್ ಆದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಇವ್ರ ಜೊತೆ ಮದುವೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ದೆನ್ ಒಂದು ಸ್ಮಾಲ್ ಜಗಳ ಆದಾಗ ಫಾರ್ ಎವರ್ ಇವ್ರನ್ನ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ, ಈ ಥರ ಥಾಟಿದೆ. ಪ್ರಾಬಬ್ಲಿ ಈ ಪರ್ಸನ್ ಲೈಫಲ್ಲಿ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅನಿಸುತ್ತೆ. ಅಥವಾ ನೀವಿಬ್ಬರು ಇನ್ ಕೇಸ್ ಸೆಪ್ರೇಷನಲ್ಲಿ ಇದ್ದರೆ ಪ್ರಾಬಬ್ಲಿ ಈ ಪರ್ಸನ್ಗೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಆ್ಯಸ್ ಅ ಫ್ರೆಂಡ್ಲಿ ವೇ, ಆಯಿತಾ. ಯಾವುದೇ ರೀತಿಯಾದ ಒಂದು ಡೀಪ್ ಕಮಿಟ್ಮೆಂಟ್ ಇಷ್ಟಪಡ್ತಾ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ ಹೇಗೆ ಅಂದರೆ ಅದೊಂದು ಡೀಪ್ ಕಮಿಟ್ಮೆಂಟ್ ಕಡೆ ಹೋಗಿದ ಕೂಡಲೇ ಏನಾದ್ರು ಒಂದು ಜಗಳ ಆಗೋದು, ಮತ್ತು ಅನ್ನೆಸೆಸರಿಯಾಗಿ ಇಬ್ಬರನ್ನೊಬ್ರು ಹೇಟ್ ಮಾಡೋಕ್ಕೆ ಶುರು ಆಗೋದು, ಅನ್ನೆಸರಿಯಾಗಿ ಫಾರ್ ಎವರ್ ಕಮ್ಯುನಿಕೇಷನ್ ಎಂಡ್ ಮಾಡೋದು, ಇದೆಲ್ಲ ಇಷ್ಟ ಇಲ್ಲ ಈ ಪರ್ಸನ್ಗೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮಗೆ ನಿಮ್ಮ ಸ್ಪೇಸ್, ಬಿಕಾಸ್ ಹಿಯರ್ ಸಿ ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಆ್ಯಂಡ್ ನೀವು ಅವ್ರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಎರಡೂ ಮ್ಯಾಚ್ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಐ ಫೀಲ್ ಅವ್ರು ನಿಮ್ಮನ್ನ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ನೀವು ಹೇಳ್ದೇ ಇದ್ರೂ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವರು ತಿಳ್ಕೊಬಿಡ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಅವ್ರಿಗೆ ಗೊತ್ತು ನಿಮಗೆ ಎಕ್ಸಾಕ್ಟಾಗಿ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಯಾಕೆ ಅವರು ನಿಮ್ಮ ಜೊತೆ ಈ ಸ್ಪೇಸ್ ಕೇಳ್ತಾ ಇದ್ದಾರೆ, ಯಾಕೆ ಎಲ್ಲಿ ನೀವು ಹೇಳ್ದೇ ಇದ್ರೂ ಎಲ್ಲೋ ಒಂದು ಕಡೆ ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ಫೀಲಿಂಗ್ಸ್ ನಿಮಗೆ ಅರ್ಥ ಆಗುತ್ತೆ. ನೀವು ಹೇಳ್ದೇ ಏನೇ ಮಾಡ್ದೇ ಇದ್ರೂ ಡೈಲಿ ಆ್ಯಕ್ಟಿವಿಟೀಸ್ ಬಗ್ಗೆನೂ ಒಂದೊಂದು ಸತಿ ನೀವು ಪ್ರಿಡಿಕ್ಟ್ ಮಾಡಿಬಿಡ್ತೀರ. ಅವ್ರು ಈ ಟೈಮಲ್ಲಿ ಇದನ್ನೇ ಮಾಡ್ತಾ ಇರ್ತಾರೆ, ಇಷ್ಟೊತ್ತಿಗೆ ಇದ್ದಿರ್ತಾರೆ. ಸೊ ಐ ಫೀಲ್ ನಿಮ್ಮಿಬ್ಬರ ಮಧ್ಯ ಆ ಮಾತುಕತೆ ಇಲ್ದೇ ಇದ್ರೂ ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡ್ ಸೆಟ್ಟಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟಾಗಿ ಈ ಪರ್ಸನ್ ಏನು ಮಾಡ್ತಿರ್ಬೋದು ಅಂತ. ಬಿಕಾಸ್ ವಿತ್ ಸನ್ ಐ ಆಮ್ ಗೆಟಿಂಗ್ ಅ ಗ್ರೇಟ್ ಎನರ್ಜಿ ಹಿಯರ್, ಆಯಿತಾ. ಆ್ಯಂಡ್ ವಿತ್ 8 ಆಫ್ ಪೆಂಟಕಲ್ಸ್ ಅವರ ಮೆಸೇಜ್ ನಿಮಗೇನು ಅಂತ ಅಂದರೆ, ಪ್ರಾಬಬ್ಲಿ ಅವರಿವಾಗ ಏನೋ ಒಂದು ವಿಚಾರದ ಬಗ್ಗೆ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಲೈಫಲ್ಲಿ ಏನೋ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕು ಅಂತ ಕೇಳ್ತಾ ಇದೆ. ಸೊ ಅವರು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಇಲ್ಲಿ ಅವ್ರ ಸ್ಕಿಲ್ಸ್ನ ಇಂಪ್ರೂವೈಸ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಇವಾಗ ಫೋಕಸ್ ಬಂದುಬಿಟ್ಟು ಕರಿಯರ್ ಮೇಲೆ ಆಗಿದೆ ಅನಿಸ್ತಾ ಇದೆ, ಅಥವಾ ಅವ್ರ ಫೋಕಸ್ ಬಂದುಬಿಟ್ಟು ಅವ್ರ ಎನರ್ಜಿ ಫೋಕಸ್ ಎಲ್ಲದನ್ನು ಅವರ ಕರಿಯರ್ ಮೇಲೆ ಹಾಕ್ತಾ ಇದ್ದಾರೆ, ಅವರ ಸ್ಕಿಲ್ಸ್ ಮೇಲೆ ಹಾಕ್ತಾ ಇದ್ದಾರೆ. ಮೋರ್ ಓವರ್ ಪ್ರಾಬಬ್ಲಿ ನೀವಿವಾಗ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅಥವಾ ಅವರ ಈ ಒಂದು ಕಮಿಟ್ಮೆಂಟ್ಗೋಸ್ಕರ ಅವ್ರು ಟೈಮ್ ಕೊಡ್ತಾ ಇರೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮಗಿದು ಅಡ್ವೈಸ್ ಪಾರ್ಟಲ್ಲೂ ಬರ್ತಾ ಇದೆ. ಅಂದರೆ ನಿಮ್ಮ ಪೇಷನ್ಸ್ ಇವಾಗ ಇಲ್ಲಿ ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ಅವರಿಗೆ ಕಮಿಟ್ಮೆಂಟ್ನ ಪ್ರಾಮಿಸ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಎಷ್ಟು ನೀವು
ಅವರ ಈ ಒಂದು ಹಾರ್ಡ್ ವರ್ಕಿಂಗ್ನ ಎಂಕರೇಜ್ ಮಾಡ್ತೀರಾ, ಅವರ ಈ ಒಂದು ಲೈಫ್ ಗೋಲ್ನ ಎಂಕರೇಜ್ ಮಾಡ್ತೀರಾ, ಅದು ತುಂಬಾ ಇಲ್ಲಿ ಮ್ಯಾಟರ್ ಆಗುತ್ತೆ. ಎಲ್ಲೋ ಒಂದು ಕಡೆ ಯೂನಿವರ್ಸ್ ನಿಮ್ಮನ್ನ ಇಲ್ಲಿ ಒಂದು ಚಾಲೆಂಜಿಂಗ್ ಸಿಚುವೇಶನಲ್ಲಿ ಕೊಡ್ತಾ ಇದ್ದಾರೆ. ಈವನ್ ದೋ ನೀವು ಇವ್ರನ್ನ ಮಾತಾಡಿಸ್ತಾನೆ ಇರಬಹುದು, ಬಟ್ ನೀವು ಎಷ್ಟು ಅವ್ರಿಗೆ ವೆಯ್ಟ್ ಮಾಡ್ತೀರಾ, ಎಷ್ಟು ಅವ್ರಿಗೆ ಅವ್ರು ಟೈಮ್ ಕೊಡ್ತೀರಾ, ಸ್ಕಿಲ್ ಡೆವಲಪ್ಮೆಂಟಿಗೆ ಆದರೂ ಆಗಿರಬಹುದು, ಏನಾದರೂ ಆಗಿರ್ಬೋದು. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, 8 ಆಫ್ ಪೆಂಟಕಲ್ಸ್ ಒಂದು ಡೀಟೇಲ್ಸ್ನ ಫೋಕಸ್ಡ್ ಕಾರ್ಡ್ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಪರ್ಫೆಕ್ಟ್ ಪರ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಲೈಫಲ್ಲಿ. ಇನ್ ಕೇಸ್ ನೀವು ಜಸ್ಟ್ ಫ್ರೆಂಡ್ಲಿ ಆಗಿದ್ರೂ ಒಂದು ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅವ್ರಿಗೆ ಒಂದು ಪರ್ಫೆಕ್ಟ್ ಮ್ಯಾನ್ ಆರ್ ಪರ್ಫೆಕ್ಟ್ ವುಮನ್ ಬೇಕು. ಅವರಿಗೆ ಲೈಫಲ್ಲಿ ಎಲ್ಲ ಪರ್ಫೆಕ್ಟಾಗಿ ಹೋಗಬೇಕು. ಪ್ರಾಬ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ಇದು, ಬಿಕಾಸ್ ಹಿಯರ್ ಸಿ 8 ಆಫ್ ಪೆಂಟಕಲ್ಸ್ ನಿಮಗೆ ಆಲ್ರೆಡಿ ಗೊತ್ತು, ಇದೊಂದು ಪರ್ಫೆಕ್ಷನಿಸ್ಟ್ ಪರ್ಸನ್. ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ಲೈಫಲ್ಲಿ ಅವ್ರಿಗೊಂದು ರೋಟೀನ್ ಇದೆ, ಒಂದು ರೋಟೀನ್ ಅವರ ಪಾರ್ಟ್ನರ್ಗೂ ಇರಬೇಕು ಅನ್ನೋದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರಿಗೂ ಒಂದು ಗೋಲ್ ಇದೆ, ಅವ್ರ ಪಾರ್ಟ್ನರ್ಗೂ ಒಂದು ಗೋಲ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಐ ಫೀಲ್ ನಿಮ್ಮಲ್ಲಿ ಇದು ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಬರ್ತಾ ಇದೆ. ಬಿಕಾಸ್ 8 ಆಫ್ ಪೆಂಟಕಲ್ಸ್ ಒಂದು ಕರಿಯರ್ ಓರಿಯೆಂಟೆಡ್ ಕಾರ್ಡ್, ಒಂದು ಪರ್ಫೆಕ್ಷನಿಸ್ಟ್ ಕಾರ್ಡ್. ವೆನ್ ಇಟ್ ಕಮ್ಸ್ ಟು 3 ಆಫ್ ಕಪ್ಸ್ನ ನಿಮ್ಮ ಮೈಂಡ್ಸೆಟ್ ಇವಾಗ ಗೋ ವಿತ್ ದ ಫ್ಲೋ, ಲೈಫ್ನ ಯಾಕೆ ಸೀರಿಯಸ್ ಆಗಿ ತೊಗೋಬೇಕು, ಹೀಗೆ ಜಸ್ಟ್ ಅ ಮಿನಿಟ್ ಗಾಯ್ಸ್. ಆಲ್ರೈಟ್, ಓಕೆ, ಗೋ ವಿತ್ ದ ಫ್ಲೋ, ಲೈಫ್ನ ಯಾಕೆ ಸೀರಿಯಸ್ ತಗೋಬೇಕು, ಫ್ರೆಂಡ್ಲಿ ಆಗಿರೋಣ ಎಲ್ಲರ ಜೊತೆ. ಈ ಟೈಮ್, ಈ ಮೂಮೆಂಟ್ಸ್ ಏನಿದೆ ಅದನ್ನ ಚೆರಿಷ್ ಮಾಡ್ಕೊಳ್ಳೋಣ, ಎಂಬ್ರೇಸ್ ಮಾಡ್ಕೊಳ್ಳೋಣ. ಇವಾಗಲೇ ಲೈಫ್ನ ಯಾಕೆ ಸೀರಿಯಸ್ ಆಗಿ ತೊಗೋಬೇಕು. ಅಥವಾ ನಿಮ್ಮ ಲೈಫಲ್ಲಿ ತುಂಬ ರಿಲೇಷನ್ಶಿಪ್ನ ನೀವು ನೋಡಿದ್ದೀರಾ, ಅದೊಂದು ಕಾರಣಕ್ಕಿರಬಹುದು ನಿಮಗಿವಾಗ ಸೀರಿಯಸ್ ಆಗಿ ತೊಗೊಳೋದು ಬೇಡ, ರಿಲೇಷನ್ಶಿಪ್, ಕಮಿಟ್ಮೆಂಟ್ ಇವೆಲ್ಲ ಬೇಡ. ಪ್ರಾಬ್ಲಿ ನೀವು ಆ ಮೈಂಡ್ಸೆಟ್ಟಲ್ಲಿದ್ದೀರ ಡೆಫಿನೆಟ್ಲಿ. ಅಥವಾ ಈ ಪರ್ಸನ್ ಆಗಿರಬಹುದು, ಕೈಂಡ್ ಆಫ್ ಆ ಮೈಂಡ್ಸೆಟ್ಟಲ್ಲಿದ್ದಾರೆ. ರೈಟ್ ನಾವು ಅವ್ರಿಗೆ ಇವಾಗ ಕರಿಯರ್ ಫೋಕಸ್ಡ್ ಆಗಿರಬೇಕು, ರೈಟ್ ನಾವು ಅವರಿಗೆ ಕಮಿಟ್ಮೆಂಟ್ ಬೇಡ. ಇನ್ ಕೇಸ್ ಬೇಕು ಅಂದ್ರೂ ಒಂದು ಪರ್ಫೆಕ್ಟ್ ಮ್ಯಾನ್ ಆರ್ ವುಮನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ರಿಲೇಷನ್ಶಿಪ್ಪೇ ಬೇಡ, ಹಿಂಗೆ ಈ ಒಂದು ಮೈಂಡ್ಸೆಟ್ಟಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ವಿತ್ ದ ನೆಕ್ಸ್ಟ್ ಮೆಸೇಜ್ ಬಂದುಬಿಟ್ಟು ಚಾಲೆಂಜಸ್ ಇನ್ ಕಮ್ಯುನಿಕೇಷನ್ ಏನು ಎಫೆಕ್ಟ್ ಮಾಡ್ತಾ ಇದೆ ಈ ರಿಲೇಷನ್ಶಿಪ್ಗೆ, ಪ್ರಾಬ್ಲಮ್ ಏನಿಲ್ಲಿ, ಚಾಲೆಂಜಸ್ ಏನಿಲ್ಲಿ ಅನ್ನೋದನ್ನ ನೋಡೋಣ. ಈ ಕ್ವೆಶನಿಗೆ ಬಂದಿದೆ ದ ಚಾರಿಯಟ್ ಬಂದುಬಿಟ್ಟು ಒಂದು ಆಪೋಸಿಂಗ್ ಫೋರ್ಸಸ್. ಇಲ್ಲೇ ಗೊತ್ತಾಗ್ತದೆ ನೀವೆಷ್ಟು ಆಪೋಸಿಟ್ ಪರ್ಸ್ನಾಲಿಟಿ ಪೀಪಲ್ ಅಂತ. ನೀವು ವೈಟ್ ಬೇಕು ಅಂದರೆ ಅವರು ಬ್ಲ್ಯಾಕ್ ಬೇಕು ಅಂತಾರೆ. ಒಂದು ಕಂಪ್ಲೀಟ್ಲಿ ಆಪೋಸಿಟ್ ಮೈಂಡ್ಸೆಟ್ ಪರ್ಸ್ನಾಲಿಟೀಸ್ ಅಂತಲೇ ಹೇಳ್ಬೋದು ನಿಮ್ಮದು. ಫಾರ್ ಎನ್ ಎಕ್ಸಾಂಪಲ್, ನೀವು ಅಷ್ಟು ಕರಿಯರ್ ಓರಿಯೆಂಟೆಡ್ ಅಲ್ಲ ಅಂದರೆ ಅವ್ರು ಕಂಪ್ಲೀಟ್ಲಿ ಕರಿಯರ್ ಓರಿಯೆಂಟೆಡ್. ಎಲ್ಲೋ ಒಂದು ಕಡೆ ಐ ಫೀಲ್ ಅವ್ರು ಮಾತಾಡಬೇಕಾದ್ರೆ ಎಲ್ಲ ಒಂದು ಡಾಮಿನೇಟಿಂಗ್ ಪರ್ಸ್ನಾಲಿಟಿನ ಅವರು ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರೇನು ಬಿಲೀವ್ ಮಾಡ್ತಾರೆ ಅದೇ ಫೈನಲ್. ಎಲ್ಲೋ ಒಂದು ಕಡೆ ಅವರು ಏನು ಅಂದ್ಕೊಂಡಿದ್ದಾರೆ ಲೈಫ್ ಬಗ್ಗೆ ಅದೇ ಒಂದು ಫೈನಲ್ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಅವರ ಫೋಕಸ್ ಒಂದು ಕಡೆ ಮಾತ್ರ ಇದ್ದರೆ ಇನ್ನೊಂದು ಕಡೆ ಅವ್ರು ಯೋಚನೆ ಮಾಡಲ್ಲ. ಐ ಫೀಲ್ ನೀವಿಬ್ಬರು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನಾಲಿಟಿ ಪೀಪಲ್. ನಿಮ್ಮ ಯೋಚನೆನೇ ಬೇರೆ, ಲೈಫ್ನ ನೀವು ಆ್ಯಕ್ಸೆಪ್ಟ್ ಮಾಡ್ಕೊತಾ ಇರೋದೇ ಬೇರೆ, ಅವ್ರ ಲೈಫ್ನ ಆ್ಯಕ್ಸೆಪ್ಟ್ ಮಾಡ್ಕೊತಾ ಇರೋದೇ ಬೇರೆ, ಎರಡು. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ನೀವು ಎ ಅಂದರೆ ಅವ್ರು ಬಿ ಅಂತಾರೆ, ಬಿ ಅಂದರೆ ಎ ಅಂತಾರೆ, ಆ ಥರ ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ಪ್ರಾಪರ್ ಬ್ಯಾಲೆನ್ಸ್ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಅವರ ಒಂದು ಗೋಲ್ ಫೋಕಸ್ಡ್ ಆಗಿದ್ದರೆ ಬೇರೆಯವ್ರು ಯಾರೂ ಪ್ರಿಯಾರಿಟಿಲಿ ಬರಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ಎಲ್ಲೋ ಒಂದು ಕಡೆ ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅವರು ಕಂಪ್ಲೀಟ್ಲಿ ಡಿಟರ್ಮೈನ್ಡ್ ಪರ್ಸನ್. ಅವ್ರದ್ದೇ ಆದ ಒಂದು ಬಿಲೀವ್ ಸಿಸ್ಟಮ್ ಇದೆ, ಅವ್ರದ್ದೇ ಆದ ಒಂದು ರೂಲ್ಸ್ ಇದೆ ಲೈಫಲ್ಲಿ. ಅದನ್ನ ಅವರು ಯಾವತ್ತೂ ಬ್ರೇಕ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ಅವ್ರು ನಿಮ್ಮನ್ನ ಫ್ರೆಂಡ್ಲಿ ಝೋನಲ್ಲಿ ಇಟ್ಕೊಂಡಿದ್ದಾರೆ. ಅವರು ಬೇರೆಯವ್ರನ್ನ ಯಾವ ಥರ ಒಂದು ಫ್ರೆಂಡ್ಸ್ ಥರ ಯೋಚನೆ ಮಾಡ್ತಾರೆ, ನಿಮ್ಮನ್ನು ಅದೇ ಝೋನಲ್ಲೇ ಇಟ್ಕೊಂಡಿದ್ದಾರೆ.
ಜಸ್ಟ್ ಅ ಮಿನಿಟ್ ಗೈಸ್. ರೈಟ್, ಓಕೆ. ಅದು ನಿಮ್ಮನ್ನು ಅದೇ ಝೋನಲ್ಲೇ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಯಾವುದೋ ಒಂದು ವಿಷಯಕ್ಕೆ ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ. ಒಂಥರ ಆ ಒಂದು ಚೈಲ್ಡಿಶ್, ಪ್ರಾಬ್ಲಿ ತುಂಬ ಜನ ಇಲ್ಲಿ ನೀವು ದಿನ ಮಾತಾಡ್ಸ್ತಾನೆ ಇದ್ರೂ ಬಟ್ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಲೈಕ್ ಇಟ್ಸ್ ನಾಟ್ ದಟ್ ನೀವು ಮಾತಾಡಿಸ್ತಾನೆ ಇಲ್ಲ ಅಂತ. ಪ್ರೊಬಬ್ಲಿ ಅವ್ರು ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅನಿಸ್ತಾ ಇದೆ, ಬಟ್ ಸ್ಟಿಲ್ ಯು ಲೈಕ್ ದೆಮ್. ಅಥವಾ ಅವ್ರು ಆಲ್ರೆಡಿ ಒಬ್ರನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತು, ಬಟ್ ಸ್ಟಿಲ್ ಯು ಲೈಕ್ ದೆಮ್ ಅನ್ನೋದನ್ನ. ಥರ್ಡ್ ಪಾರ್ಟಿ ಸಿಚುವೇಶನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ನೀವು ಇಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಥರ್ಡ್ ಪಾರ್ಟಿ ಪರ್ಸನ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಬಟ್ ಡೆಫಿನೆಟ್ಲಿ ಏನೂ ಇಲ್ಲಿ ಆಗ್ದೇ ಇರಬಹುದು. ವಾಟ್ ಅ ಕ್ಲಾರಿಟಿ ಸಿಗ್ತಾ ಇದೆ ಈ ಒಂದು ರೀಡಿಂಗಿಗೆ ಅಂದರೆ ಎವ್ರಿಥಿಂಗ್ ಆನ್ಸರ್ ಇಲ್ಲೇ ಇದೆ ಫಾರ್ ಯುವರ್ ಕ್ವೆಶನ್. ಲೈಕ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಕಂಡ್ರೆ ಒಂದು ಫ್ರೆಂಡ್ಲಿ ಝೋನಲ್ಲಿ ಇಟ್ಕೊಂಡಿದ್ದಾರೆ ಮುಂಚೆನೇ ಹೇಳ್ದಂಗೆ, ಬಟ್ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ಫೀಲಿಂಗ್ ಇದೆ ಇಲ್ಲಿ. ಇಟ್ ಈಸ್ ಅಂಡರ್ಸ್ಟುಡ್ ಆ್ಯಂಡ್ ದಿಸ್ ವಿಲ್ ಬಿ ದೇರ್ ಫಾರ್ ಲಾಂಗ್ ಟರ್ಮ್ ಬಿಕಾಸ್ ಇಟ್ಸ್ ಅ ಮೇಜರ್ ಅರ್ಕಾನ. ಆಯಿತಾ, ದೀಸ್ 3 ಥಿಂಗ್ಸ್ ಆರ್ ಮೈನರ್ ಥಿಂಗ್ಸ್. ಲೈಕ್ ಚೇಂಜ್ ಆಗ್ಬೋದು, ಎವ್ರಿ ಡೇ ಬೇಸಿಸಲ್ಲಿ ಚೇಂಜ್ ಆಗ್ಬೋದು, ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ನಿಮ್ಮ ಬಗ್ಗೆ ಅವರ ಈ ಒಂದು ಫ್ರೆಶ್ ಫೀಲಿಂಗ್ ಏನಾಗುತ್ತೆ, ಒಂದು ಒಂದು ಏನೋ ಲೈಟ್ ಪಾಸಿಟಿವ್ ಫೀಲಿಂಗ್ ಏನಾಗುತ್ತೆ, ಇದು ಒಂದು ಫಾರ್ ಎವರ್ ಫೀಲಿಂಗ್ ಅನ್ಬೋದು. ಇದು ಅವ್ರು ನಿಮ್ಮನ್ನ ಇಗ್ನೋರ್ ಮಾಡ್ಬೋದು ಇನ್ ಕೇಸ್ ನೀವು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದ್ರೆ. ಬಿಕಾಸ್ ಐ ಫೀಲ್ ಅವ್ರು ಆಲ್ರೆಡಿ ಒಬ್ಬರನ್ನ ಇಷ್ಟಪಡ್ತಾ ಇದ್ದಾರೆ, ಅಥವಾ ಆಲ್ರೆಡಿ ಈ ಒಂದು ಸಿಚುವೇಷನಲ್ಲಿ ಒಂದು ಥರ್ಡ್ ಪರ್ಸನ್ ಇದ್ದಾರೆ. ಆ್ಯಂಡ್ ಅಥವಾ ಒಂದು ಥರ್ಡ್ ಥಿಂಗ್, ಅವರ ಫೋಕಸ್ಸೇ ಬೇರೆ ಕಡೆ ಆಗಿದೆ, ಬೇರೆ ಪರ್ಸನ್ ಮೇಲೆ ಆಗಿರ್ಬೋದು, ಅಥವಾ ಅವರ ಬೇರೆ ಒಂದು ಕರಿಯರ್ ಆಪ್ಷನ್ ಏನಿದೆ ಮುಂಚೆ ಹೇಳ್ದಂಗೆ ಅದ್ರ ಮೇಲೆ ಅದ್ರ ಫೋಕಸ್ ಆಗಿರೋದ್ರಿಂದ ಐ ಫೀಲ್ ಈ ಒಂದು ಕನೆಕ್ಷನಲ್ಲಿ ಎಷ್ಟೇ ನೀವು ಅಟೆನ್ಷನ್ ಪೇ ಮಾಡಿದ್ರೂ ಅವ್ರು ನಿಮಗೆ ಅಟೆನ್ಷನ್ ಕೊಡಲ್ಲ. ಆ್ಯಸ್ ಅ ಫ್ರೆಂಡ್ಲಿ ಕೊಡ್ಬೋದು, ಬಟ್ ನೋ, ನಾಟ್ ಲೈಕ್ ದ್ಯಾಟ್. ಅವರ ಮೆಸೇಜ್ ನಿಮಗಿಲ್ಲಿ ಮೇಯ್ನ್ ಅಂತ ಅಂದರೆ ಅವ್ರು ಏನು ಕಮಿಟ್ಮೆಂಟಲ್ಲಿದ್ದಾರೆ ಅದಕ್ಕೆ ನೀವು ಎಂಕರೇಜ್ ಮಾಡಬೇಕು, ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡಬೇಕು. ಅವರ ಕಮಿಟ್ಮೆಂಟ್, ಅವರ ಹಾರ್ಡ್ ವರ್ಕ್ ಎಲ್ಲಿಗೆ ಫೋಕಸ್ಡ್ ಆಗಿದೆ ಅಲ್ಲಿಗೆ ನೀವು ಕೊಡಬೇಕು, ಎಂಕರೇಜ್ ಮಾಡಬೇಕು. ಬಿಕಾಸ್ ಚಾಲೆಂಜಿಂಗ್ ಸಿಚುವೇಷನಲ್ಲಿ ದ ಚಾರಿಯಟ್ ಬಂದಿರೋದ್ರಿಂದ ಇಟ್ ಈಸ್ ಅಂಡರ್ಸ್ಟುಡ್ ನಿಮ್ಮ ಅವರ ವ್ಯೂ ಅಪೋಸಿಟ್ ಆಗಿದೆ. ನೀವು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅವ್ರು ನಿಮ್ಮ ಜೊತೆ ಆ ರೀತಿಯಾದ ಒಂದು ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಆ ರೀತಿಯಾದ ಒಂದು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ನಿಮ್ಮ ಕಮ್ಯುನಿಕೇಷನ್ನೇ ಮ್ಯಾಚ್ ಆಗ್ತಾ ಇಲ್ಲ. ಬಿಕಾಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್, ನೀವು ಅದ್ರ ಬಗ್ಗೆನೇ ಮಾತಾಡ್ಕೊತಾ ಹೋಗ್ತೀರಾ, ಬಟ್ ಎಲ್ಲೋ ಒಂದು ಕಡೆ ಅದವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ನಿಮಗೆ ಔಟ್ಕಮ್ ಆರ್ ನೆಕ್ಸ್ಟ್ ಸ್ಟೆಪ್ ಏನು ತೊಗೊಂಡ್ರೆ ಒಳ್ಳೆಯದು ಅಂತ. ಇಟ್ಸ್ ಅ ಜಸ್ಟಿಸ್. ಇಟ್ಸ್ ಅ ಕೈಂಡ್ ಆಫ್ ಅ ಡಿಸಪಾಯಿಂಟಿಂಗ್ ಮೆಸೇಜ್ ಟು ಟೆಲ್. ನನಗೇನೆ ಬೇಜಾರಾಗುತ್ತೆ ಅನಿಸುತ್ತೆ. ಜಸ್ಟಿಸ್ ಅಂದರೆ ಸಮ್ಟೈಮ್ಸ್ ಯು ಹ್ಯಾವ್ ಟು ಗಿವ್ ಅಪ್. ಸಮ್ಟೈಮ್ಸ್ ಈವನ್ ದೋ ಸತ್ಯ ಏನಂತ ನಿಮ್ಮ ಕಣ್ಮುಂದೆನೇ ಇದ್ರೂ ನೀವು ಅದನ್ನ ಆ್ಯಕ್ಸೆಪ್ಟ್ ಮಾಡ್ತಾ ಇರಲ್ಲ, ಬಿಕಾಸ್ ನಿಮಗೆ ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ. ಸಮ್ಟೈಮ್ಸ್ ನಿಮಗಿಷ್ಟ ಇಲ್ಲ, ನಿಮ್ಮನ್ನ ನೀವು ಹರ್ಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಸಮ್ಟೈಮ್ಸ್ ನಿಮಗೇನು ಬೇಕು ಅದು ಬೇಕು ಅನ್ನಿಸ್ತಾ ಇರುತ್ತೆ, ಬಟ್ ಸ್ಟಿಲ್ ಅದು ಸಿಗ್ತಾ ಇರಲ್ಲ. ಬಟ್ ಸಮ್ಟೈಮ್ಸ್ ಇಟ್ ಈಸ್ ವೆರಿ ಮಚ್ ನೆಸೆಸರಿ ಫಾರ್ ಯು ಟು ಗಿವ್ ಅಪ್, to balance your life, to let go so that you can have some balance in your life. ಎಲ್ಲೋ ಒಂದು ಕಡೆ ಅವರ ಡೈರೆಕ್ಟ್ ಮೆಸೇಜ್, ಅವರ ಒಂದು ಸ್ಪೇಸ್, ಅವರ ಒಂದು ಆಪ್ಷನ್ಸ್, ಅವರ ಚಾಯ್ಸಸ್ಗೆ ನೀವು ಎಂಕರೇಜ್ ಮಾಡಬೇಕು. ಬಿಕಾಸ್ ಐ ಫೀಲ್ ನಿಮ್ಮಿಬ್ಬರ ಮಧ್ಯ ಆಪೋಸಿಷನ್ಸೇ ಜಾಸ್ತಿ ಇದೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸಿಗೆ ಅನ್ನೋದು ಬಿಟ್ಟರೆ ಐ ಡೋಂಟ್ ಫೀಲ್ ಈ ಪರ್ಸನ್ ನಿಮ್ಮ ಬಗ್ಗೆ ಒಂದು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ಡೆಫಿನೆಟ್ಲಿ ದೇ ವುಡ್ ಲವ್ ಟು ಹ್ಯಾಂಗ್ ಔಟ್ ವಿತ್ ಯು. ಎಲ್ಲ ಫ್ರೆಂಡ್ಸ್ ಥರನೇ ದೇ ವುಡ್ ಲವ್ ಟು ಇನ್ವೈಟ್ ಯು. ಯಾವುದಾದ್ರು ಒಕೇಶನ್ಸ್ ಇದ್ದರೆ, ಪಾರ್ಟಿ ಇದ್ದರೆ ಆ ಫ್ರೆಂಡ್ಲಿ ಝೋನಲ್ಲಿ ನಿಮ್ಮನ್ನ ಇಟ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ಐ ಫೀಲ್ ಏನಾದರೂ ಇನ್ ಕೇಸ್ ನೀವು ಅವರಿಗೆ ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅಥವಾ ಅಂತ ಹಾಗೇನಾದ್ರು ಯೋಚನೆ ಮಾಡ್ಕೊಂಡಿದ್ರೆ ಇಟ್ಸ್ ಅ ಸಜೆಷನ್, ಡೋಂಟ್ ಡೂ ಇಟ್. ಬಿಕಾಸ್ ಆ ಥರ ಮಾಡೋದ್ರಿಂದ ಐ ಫೀಲ್ ಇರೋ ಒಂದು ಫ್ರೆಂಡ್ಶಿಪ್ನು ರ್ಯೂನ್ ಆಗೋ ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಫಸ್ಟ್ ಗ್ರೂಪ್
ಇಟ್ಸ್ ಅ ಡೈರೆಕ್ಟ್ ಮೆಸೇಜ್ ಫಾರ್ ಯು ಗಾಯ್ಸ್. ಐ ಹೋಪ್ ನಿಮಗೆ ಈ ಒಂದು ಸಿಚುವೇಶನ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಸೊ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಮೆಸೇಜ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋನ 111 ಅಂತ ಟೈಪ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಹೆಂಗಿದೆ ಹಾಗೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಡೋಂಟ್ ವಾಂಟ್ ಡೂ ಎನಿ ಶುಗರ್ ಕೋಟ್. ಅದೊಂದು ನನ್ನ ಒಂದು ಡೈರೆಕ್ಟ್ ಮೆಸೇಜ್ ಫಾರ್ ಯು ಗೈಸ್. ಆಮೇಲೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ, ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹೇಳಿ ಏನನ್ನಿಸ್ತು ವಿಡಿಯೋ ಬಗ್ಗೆ, ಯಾವಾಗ ವೀಕ್ಲಿ ನಿಮಗೆ ಎಷ್ಟು ವೀಡಿಯೋಸ್ ಬೇಕು ಆ್ಯಂಡ್ ಯಾವ ಡೇಯಲ್ಲಿ ವೀಡಿಯೋಸ್ ಬೇಕು ಅಂತಲೂ ಹೇಳಿ. ಸೊ ಟ್ರೈ ಮಾಡ್ತೀನಿ ಫುಲ್ಫಿಲ್ ಮಾಡೋಕ್ಕೆ ಅಂತ ಹೇಳ್ತಾ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಆರ್ ಸೆಕೆಂಡ್ ಇಮೇಜ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಇನ್ ಕೇಸ್ ಮೆಸೇಜ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅನ್ನಿಸ್ತು ಅಂತ. ಆ್ಯಂಡ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಅದೇ ನನಗೊಂಥರ ಎಂಕರೇಜ್ಮೆಂಟ್, ಅದೇ ಬೂಸ್ಟಪ್ ಮಾಡುತ್ತೆ ನನಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮೆಲ್ಲರಿಗೂ ಗೊತ್ತು, ಫಸ್ಟ್ ಮೆಸೇಜ್ ಬಂದುಬಿಟ್ಟು ಅವರ ಮೈಂಡ್ಸೆಟ್ ಹೆಂಗಿದೆ, ಅವರ ಕರೆಂಟ್ ಎನರ್ಜಿ ಹೇಗಿದೆ ಈ ರಿಲೇಷನ್ಶಿಪ್ ಬಗ್ಗೆ, ಅಥವಾ ನಿಮ್ಮನ್ನ ಯಾವ ಥರ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಫಾರ್ ದ ಸೆಕೆಂಡ್ ಗ್ರೂಪ್, ರೈಟ್, ವಿ ವಾವ್ ಇದಕ್ಕಿಂತ ಒಂದು ರೀಅಶ್ಯೂರೆನ್ಸೇ ಬೇಡ ಅನ್ಕೊತೀನಿ. ಸೆಕೆಂಡ್ ಗ್ರೂಪ್, ರೈಟ್, ನೋಡೋಣ ಇನ್ನೂ ಎಕ್ಸೈಟಿಂಗ್ ಮೆಸೇಜಸ್ ಏನೇನಿದೆ ಅಂತ. ಇಟ್ಸ್ ಎ ಲವರ್ಸ್ ಕಾರ್ಡ್ ಗೈಸ್, ಫಾರ್ ಯು ಡೋಂಟ್ ನೋ. ತುಂಬ ಜನದ್ದು ಇಲ್ಲಿ ಝೋಡಿಯಾಕ್ ಸೈನ್ ಜೆಮಿನಿ ಅನಿಸುತ್ತೆ. ಜೆಮಿನಿ ನಿಮ್ಮ ಪಾರ್ಟ್ನರ್ದಾಗಿರ್ಬೋದು. ಇಟ್ಸ್ ಅಗೇನ್ ಡಬಲ್ ಅಶ್ಯೂರೆನ್ಸ್, ನೀವು ರೈಟ್ ಪರ್ಸನ್ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್, ಅವರ ಥಾಟ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡೋಣ. ಬೇಗನೆ ಬರ್ತಾ ಇದೆ. ವಾವ್, ಐ ಆಮ್ ಸರ್ಪ್ರೈಸ್ಡ್. ಸಮ್ಟೈಮ್ಸ್ ಸರ್ಪ್ರೈಸ್ ಆಗಿಬಿಡ್ದೆ ನನಗೆ ಒಂದೊಂದು ಮೆಸೇಜ್ ನೋಡಿದ್ರೆ. ಫೈನ್. ಆ್ಯಂಡ್ ದೆನ್ ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ. ಐ ಆಮ್ ಸರ್ಪ್ರೈಸ್ ಫಾರ್ ದಿಸ್ ಒನ್ ಆಲ್ಸೋ, ಎಕ್ಸೈಟೆಡ್ ಇನ್ ಫ್ಯಾಕ್ಟ್. ಟೆಂಪ್ರೆನ್ಸ್, ಆಲ್ ಮೇಜರ್ ಅರ್ಕಾನಾ, ಗಾಡ್, ಒಂದು ವೆರಿ ಸ್ಪಿರಿಚುವಲ್ ಕನೆಕ್ಷನ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ವೆರಿ ಇದು ಹೆಂಗೆ ಅನಿಸ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಪಾಸ್ಟ್ ಲೈಫಲ್ಲಿ ಇದು ಫುಲ್ಫಿಲ್ ಆಗಲಿಲ್ಲ, ಬಟ್ ಇವಾಗ ಮೀಟ್ ಆಗಿದ್ರೆ ಒಂದು ರೈಟ್ ಮೂಮೆಂಟಲ್ಲಿ ರೈಟ್ ಪರ್ಸನ್ನ ಮೀಟ್ ಆಗಿದ್ದೀರಾ. ಆ್ಯಂಡ್ ವಾವ್, ಒಂಥರ ಒಂದೊಂದು ಮೂವೀಸಲ್ಲಿ ಫೀಲ್ ಆಗುತ್ತಲ್ವ, ಲೈಕ್ ಮೈ ಗಾಡ್, ಲೈಕ್ ಫಾರ್ ಎನ್ ಎಕ್ಸಾಂಪಲ್ ಮಗಧೀರ ಮೂವಿ ನೋಡಿರ್ಬೋದು, ತೆಲುಗು, ಐ ಗೆಸ್, ತೆಲುಗು, ದಟ್ಸ್ ವೆರಿ ಕನ್ಫ್ಯೂಸಿಂಗ್, ಬಟ್ ನಾನು ನೋಡ್ತೀನಿ ಎಲ್ಲದನ್ನು ಒಟ್ಟೊಟ್ಟಿಗೆ. ಸೊ ಅದ್ರಲ್ಲಿ ನೋಡಿರ್ಬೋದು, ಲೈಕ್ ಆಲ್ ಆಫ್ ಅ ಸಡನ್ ದೇ ಟಚ್ ಈಚ್ ಅದರ್, ಮುಟ್ತಾರೆ ಫಿಂಗರ್ಸ್, ಪಾಸ್ಟ್ ಲೈಫ್ ನೆನಪಾಗೋದು, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಇವ್ರಿಗೆ ಅನ್ನೋದು ಗೊತ್ತಾಗೋದು. ಸೊ ಐ ಫೀಲ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರು ಮಧ್ಯ ಒಂದು ವೆರಿ ಸ್ಟ್ರಾಂಗ್ ಬಾಂಡಿಂಗ್ ಮುಂಚೆನೇ ಇತ್ತು, ನೀವು ಮೀಟ್ ಆಗೋದಕ್ಕೂ ಮುಂಚೆನೇ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಮೇಝಿಂಗ್. ಸೊ ನೆಕ್ಸ್ಟ್ ಮೆಸೇಜಸ್ ನೋಡೋಣ. ಅವರ ಮೆಸೇಜ್ ಏನು ನಿಮಗೆ, ಅವ್ರ ಸೈಡಿಂದ ನಿಮಗೇನು ಮೆಸೇಜ್ ಇದೆ, ಅಥವಾ ನೀವು ಇದನ್ನ ಅಡ್ವೈಸ್ ಆಗೋ ತಗೋಬಹುದು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ. ವಾವ್, ಸ್ಟಾರ್ಟಿಂಗೇ ಒಂಥರ ಕ್ರೇಜಿ ಎಫೆಕ್ಟ್ ಕೊಟ್ಬಿಡ್ತು ನನಗಂತೂ. ಓಕೆ, ನೋಡೋಣ ಏನು ಮೆಸೇಜಸ್ ಇದೆ ನಿಮಗೆ ಈ ಪರ್ಸನ್ ಇಂದ ಅಂತ. ಫಾರ್ ಸೆಕೆಂಡ್ ಗ್ರೂಪ್, it's 3 of swords, nothing to worry, everything has a different meaning for different situations. ನೋಡೋಣ ನೆಕ್ಸ್ಟ್ what you don't see coming, ಅಥವಾ ನೆಕ್ಸ್ಟ್ ಮೆಸೇಜ್ ವಿಲ್ ಬಿ ಚಾಲೆಂಜಸ್ ಏನು, ಪ್ರಾಬ್ಲಮ್ ಏನು, ಇಶ್ಯೂ ಏನು ಇಲ್ಲಿ ನಿಮಗೆ ಮಾತಾಡೋಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಇಶ್ಯೂ ಏನು ಅಂತ ನೋಡೋಣ. ಹೈರೋಫ್ಯಾಂಟ್ ಆ್ಯಂಡ್
ವಾಟ್ಸ್ ದ ಔಟ್ಕಮ್, ವಾಟ್ ಯು ಗೈಸ್ ಡೋಂಟ್ ಸಿ ಕಮಿಂಗ್, ಅಥವಾ ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೊಂಡ್ರೆ ಒಳ್ಳೆಯದು ಅನ್ನೋದಕ್ಕೆ. ಯು ಗೈಸ್ ಆರ್ 4 ಆಫ್ ಸ್ವರ್ಡ್ಸ್. ಐ ಹೋಪ್ ಇದು ಫೋಕಸ್ ಆಗಿದೆ. 4 ಆಫ್ ಸ್ವರ್ಡ್ಸ್ ನನಗೆ ಡೆಕ್ದು images I just love. I mean, see, like, kind of, I don't know if I like the background purple color ಅಥವಾ ಒಂಥರ ವೆರಿ ಬ್ಯೂಟಿಫುಲ್ ಆರಾ ಕೊಡುತ್ತೆ ನನಗೆ ಇದೊಂಥರ ಈ ಡೆಕ್. ಅದಕ್ಕೆ ಐ ಫೀಲ್ ಮೋಸ್ಟ್ ಆಫ್ ಮೈ ಪ್ರೀವಿಯಸ್ ರೀಡಿಂಗ್ಸಲ್ಲಿ ಈ ಡೆಕ್ನ ನಾನು ಯೂಸ್ ಮಾಡ್ತೀನಿ. ಐ ಜಸ್ಟ್ ಲವ್ ಇಟ್. ಐ ಡೋಂಟ್ ನೋ ವೈ ಲವ್ ಇಟ್. ಓಕೆ, ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ರೀಡಿಂಗ್ ಫಸ್ಟ್ ಆಫ್ ಆಲ್. ಸೊ ಮುಂಚೆನೇ ಹೇಳ್ದಂಗೆ ದ ಕರೆಂಟ್ ಎನರ್ಜಿ ಅಂತ ಬಂದರೆ ನೋಡ್ಬೋದು ಲವರ್ಸ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಆ್ಯಂಡ್ ನೀವೊಂದು ಟ್ವಿನ್ ಫ್ಲೇಮ್ ಬಗ್ಗೆ ಕೇಳ್ತಾ ಇದ್ದೀರಾ ಅನಿಸುತ್ತೆ. ಅಂದರೆ ನಿಮ್ಮಿಬ್ಬರು ಜರ್ನಿ ಬೇರೆ ಆಗಿರಬಹುದು, ನೀವು ಬೆಳೆದು ಬಂದಿರೋ ರೀತಿ ಬೇರೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್, ಫ್ಯಾಮಿಲಿ ರೂಲ್ಸ್, ನಿಮ್ಮ ಕ್ಯಾಸ್ಟ್ ಸಿಸ್ಟಮ್ ಆಗಿರಬಹುದು. ಅದು ನೀವು ಯಾವುದೋ ಒಂದು ಬೇರೆ ಊರಿಂದನೇ ಬಂದಿದ್ದೀರಾ, ಬಟ್ ಇಲ್ಲಿ ಯಾವುದೋ ಒಂದು ರೀಸನಿಗೆ ಕನೆಕ್ಟ್ ಆಗಿದ್ದೀರಾ. ಬಟ್ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ನಿಮ್ಮಿಬ್ಬರು ಡ್ರೀಮ್ಸ್ ಒಂದೇ, ನಿಮ್ಮಿಬ್ಬರು ಗೋಲ್ಸ್ ಒಂದೇ, ನಿಮ್ಮಿಬ್ಬರು ಡಿಸೈರ್ಸ್ ಒಂದೇ ಮೋರ್ ಓವರ್. ಸೊ ಎಲ್ಲೋ ಒಂದು ಕಡೆ ನೀವು ಇಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಆ ಒಂದು ವಿಷಯಕ್ಕೆ. ಲೆಟ್ ಮಿ ಜಸ್ಟ್ ಇದನ್ನು ಸ್ವಲ್ಪ ಮೇಲ್ ಮಾಡುತ್ತೇನೆ. ಆಲ್ರೈಟ್, ಓಕೆ. ಎಲ್ಲೋ ಒಂದು ಕಡೆ ನಿಮ್ಮ ಡಿಸೈರ್ಸ್ ಒಂದೇ ಆಗಿರುತ್ತೆ, ನಿಮ್ಮ ಜೀವನದ ಗೋಲ್ ಒಂದೇ ಆಗಿರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಒಂದು ಮ್ಯೂಚುವಲ್ ಅಟ್ರ್ಯಾಕ್ಷನ್ನ ನೋಡ್ತಾ ಇದ್ದೀನಿ. ಈವನ್ ದೋ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಏನೇ ಒಂದು ಜಗಳ ಆಗಿರ್ಬೋದು, ಅದು ಏನೇ ಸಿಚುವೇಶನ್ ಆಗಿರ್ಬೋದು, ದೇರ್ ಇಸ್ ಅ ಮ್ಯೂಚುವಲ್ ಅಟ್ರ್ಯಾಕ್ಷನ್, ಆಯಿತಾ. ಸೊ ಪ್ರಾಬ್ಲಿ ನೀವು ಈ ಪರ್ಸನ್ನ ಫಸ್ಟ್ ಮೀಟ್ ಆದಾಗ, ಫಸ್ಟ್ ಕನೆಕ್ಟ್ ಆದಾಗ ನೀವು ಇವ್ರನ್ನ ಒಂದು ಡಿಸ್ಟ್ರ್ಯಾಕ್ಷನ್ ಆಗಿ ತೊಗೊಂಡ್ರಿ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಐ ಫೀಲ್ ಇದು ಹೆಂಗೆ ಗೊತ್ತಾ, ಮುಂಚೆ ಒಬ್ರನ್ನೊಬ್ರು ಇಷ್ಟಪಡ್ತಾ ಇರಲಿಲ್ಲ, ಮೋರೋವರ್ ಒಬ್ರನ್ನೊಬ್ರು ಹೇಟ್ ಮಾಡ್ತಾ ಇದ್ರಿ. ಬಟ್ ಕನೆಕ್ಟ್ ಆದಮೇಲೆ ಯು ಸ್ಟಾರ್ಟೆಡ್ ಲವಿಂಗ್ ಈಚ್ ಅದರ್ಸ್ ಮೈಂಡ್ಸೆಟ್, ಲವಿಂಗ್ ಈಚ್ ಅದರ್ಸ್ ಪ್ರೆಸೆನ್ಸ್. ಇಟ್ಸ್ ಅ ಮ್ಯೂಚುವಲ್ ಅಟ್ರ್ಯಾಕ್ಷನ್, ಆಯಿತಾ. ಫಸ್ಟ್ ಆಫ್ ಆಲ್, ಲೈಕ್ ಈವನ್ ದೋ ಅವ್ರು ಹೇಳ್ಕೊಂಡೇ ಇರಬಹುದು ಇದ್ರ ಬಗ್ಗೆ, ಈವನ್ ದೋ ಅವರು ಇದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡ್ದೇ ಇರಬಹುದು, ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ಅಷ್ಟೇ ಅಟ್ರ್ಯಾಕ್ಷನ್ ಇದೆ, ಅಷ್ಟೇ ಫೀಲಿಂಗ್ಸ್ ಇದೆ. ಆ್ಯಂಡ್ ಅವರು ನಿಮ್ಮನ್ನ ಮಿರರಾಗಿ ನೋಡ್ತಾ ಇದ್ದಾರೆ. ಅಂದರೆ ಲೈಕ್ ಅವರು ನಿಮ್ಮನ್ನ ನೋಡಿದಾಗೆಲ್ಲ ಅವರ ಒಂದು ಮೇಲ್ ವರ್ಷನ್, ಅವರ ಒಂದು ಫೀಮೇಲ್ ವರ್ಷನ್ ಆ ಥರ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ದೇ ಸ್ಟಿಲ್ ಹ್ಯಾವ್ ದ್ಯಾಟ್ ಅವ್ರಿಗಿನ್ನೂ ನಿಮ್ಮನ್ನ ಮೀಟ್ ಆಗಬೇಕು, ಅವರು ಇನ್ನೂ ನಿಮ್ಮನ್ನ ಕನೆಕ್ಟ್ ಆಗಬೇಕು. ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ವೆರಿ ಗ್ರೇಟ್ಫುಲ್ ನಿಮ್ಮನ್ನ ಮೀಟ್ ಆಗಿರೋದಕ್ಕೆ. he or she is very grateful. But what I feel with the 3 of swords ಬಂದಿರೋದ್ರಿಂದ ಪ್ರಾಬ್ಲಿ ಏನೋ ಒಂದು ಜಗಳ ಆಗಿದೆ ಅನಿಸುತ್ತೆ ನಿಮ್ಮಿಬ್ಬರು ಮಧ್ಯ. ಅವರಿಗೆ ಈ ಸಪ್ರೇಷನ್, ಈ ಒಂದು ಸ್ಪೇಸ್ನ ನೀವು ಎಂಕರೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಫಾರ್ ಶೋ, 3 ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಯಾರೋ ಒಬ್ಬರು ಇಲ್ಲಿ ಮೂರನೇ ವ್ಯಕ್ತಿ ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ಗೆ, ಆರ್ ಆಲ್ರೆಡಿ ಇನ್ವಾಲ್ವ್ ಆಗಿದ್ದಾರೆ. ಏನೋ ಒಂದು ಸಿಚುವೇಶನ್ ಈ ಒಂದು ಕನೆಕ್ಷನ್ನ ಈ ಒಂದು ಥರ್ಡ್ ಪರ್ಸನ್ ರ್ಯೂನ್ ಮಾಡಿರೋದನ್ನು ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಪ್ರಾಬಬ್ಲಿ ನೀವು ಡೆಫಿನೆಟ್ಲಿ ಈ ಪರ್ಸನ್ಗೆ ಒಂದು ಸ್ಪೆಷಲ್ ಪ್ಲೇಸ್ ಕೊಟ್ಟಿದ್ದೀರಾ. ಬಟ್ ಈ ಪರ್ಸನ್ ಥಾಟಲ್ಲಿ ನೀವು ಇನ್ನೊಬ್ರಿಗೂ ಇಂಪಾರ್ಟೆನ್ಸ್ ಕೊಡೋದು ಇಷ್ಟ ಇಲ್ಲ. ಈ ಪರ್ಸನ್ ಥಾಟಲ್ಲಿ ಏನೋ ನಿಮಗೆ ಇನ್ನೊಬ್ಬರು ಪರ್ಸನ್ ಅವರಷ್ಟೇ ಕ್ಲೋಸ್ ಆಗಿರೋದು ಇಷ್ಟ ಇಲ್ಲ. ಅಥವಾ ಯಾರೋ ಒಬ್ಬರು ಇಲ್ಲಿ ಮೂರನೇ ವ್ಯಕ್ತಿ ನಿಮ್ಮ ಬಗ್ಗೆ ಏನೋ ಗಾಸಿಪ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಅಥವಾ ನಿಮ್ಮ ಜೊತೆ ಬಂದುಬಿಟ್ಟು ಅವ್ರ ಬಗ್ಗೆ ಏನೋ ಗಾಸಿಪ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಐ ಫೀಲ್ ಇಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಸಿಚುವೇಶನ್ ಆಗಿಲ್ಲ ಅಂದ್ರೂ ಯಾವುದೋ ಒಂದು ಥರ್ಡ್ ಪರ್ಸನಿಗೆ ನೀವೆಲ್ಲ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈ ಒಂದು ರಿಲೇಷನ್ಶಿಪ್ನ ರ್ಯೂನ್ ಮಾಡ್ಕೊತಾ ಇದ್ದೀರೇನೋ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಒಂದು ಮ್ಯೂಚುವಲ್ ಅಟ್ರ್ಯಾಕ್ಷನ್ ಇದೆ. ಇನ್ ಕೇಸ್ ನೀವು ಇವ್ರ ಜೊತೆ ಮಾತೇ ಆಡಿಲ್ಲ ಅಂದರೆ, ಕಾನ್ವರ್ಸೇಷನೇ ಸ್ಟಾರ್ಟ್ ಮಾಡಿಲ್ಲ ಅಂದರೆ, ಜಸ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೀರಿ ಅಂದರೆ, ನಿನ್ನ ನೋಡಿದ ಕೂಡಲೇ ಫಸ್ಟ್ ಥಿಂಗ್ ದೇ ನೋಟಿಸ್ಡ್ ಇಸ್ ಯುವರ್ ಪರ್ಸ್ನಾಲಿಟಿ. ನಿಮ್ಮ ಫೋಟೋಸ್, ಲೈಕ್ ಯು ಆರ್ ವೆರಿ ಅಟ್ರ್ಯಾಕ್ಟಿವ್. ಎಲ್ಲೋ ಒಂದು ಕಡೆ ದೇ ಫೆಲ್ಟ್ ವೆರಿ ವೆರಿ ಅಟ್ರ್ಯಾಕ್ಟಿವ್, ಆಯಿತಾ. ಆ್ಯಂಡ್
ದೆ ಫೆಲ್ಟ್ ವೆರಿ ಮಚ್ ಕನೆಕ್ಟೆಡ್ ಬಿಕಾಸ್ ಲವರ್ಸ್ ಇಸ್ ಅ ಮೇಜರ್ ಆರ್ಕಾನ ಆ್ಯಂಡ್ ಇದು ಬಂತು ಅಂದರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಅಲ್ಲಿ ಯಾವುದೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಆ್ಯಂಡ್ ಯಾವುದೋ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ನಿಮ್ಮಿಬ್ಬರು ಮಧ್ಯ ಅಂತ. ನಾನು ಮುಂಚೆನೇ ಇದಕ್ಕೊಂದು ಗ್ರೇಟ್ ಎಕ್ಸಾಂಪಲ್ ಕೊಟ್ಟೆ. ಐ ಫೀಲ್ ನಿಮ್ಮಿಬ್ಬರು ಮಧ್ಯೆ ಒಂದು ಪಾಸ್ಟ್ ಕನೆಕ್ಷನ್ ಇದೆ ಅಂತ ನನಗೆ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ. ಸೊ ನೋಡೋಣ, ದೇರ್ ಥಾಟ್ಸ್ ಅಬೌಟ್ ಯು, ಇಟ್ಸ್ ಎ ಸ್ಟಾರ್. ಆಯಿತಾ, ಇಟ್ಸ್ ಎ ಸ್ಟಾರ್ ಕಾರ್ಡ್. ಸೊ ಸ್ಟಾರ್ ಬಂದ್ಬಿಟ್ಟು ಒಂದು ಹೋಪ್. ಯಾವಾಗ ಒಂದು ಹೋಪ್ಲೆಸ್ ಆಗಿರ್ತಾರೆ ಒಂದು ಪರ್ಸನ್, ಯಾವಾಗ ಲೈಫಲ್ಲಿ ಇನ್ನು ಲವ್ ಆಗದೇ ಇಲ್ಲ, ಯಾವಾಗ ನಾನೊಂದು ರೈಟ್ ಪರ್ಸನ್ನ ಮೀಟ್ ಆಗೋದೇ ಇಲ್ಲ ಅಂತೆಲ್ಲ ಅಂದ್ಕೊಂಡಿರ್ತಾರಲ್ವ, ಆವಾಗ ಒಂದು ಹೋಪ್ ಬಂದಂಗೆ. ಪ್ರಾಬಬ್ಲಿ ಯಾವಾಗ ನೀವು ಈ ಪರ್ಸನ್ ಜೊತೆ ಕನೆಕ್ಟ್ ಆದ್ರಿ, ಈ ಒಂದು ಬ್ರೋಕನ್ ಹಾರ್ಟ್, ಐ ಫೀಲ್ ಈ ಪರ್ಸನ್ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅವರು ಕರೆಂಟ್ಲಿ ಒಂದು ಬ್ರೋಕನ್ ಹಾರ್ಟ್ ಪರ್ಸನ್ ಅಂತ ಫೀಲ್ ಆಗ್ತಾ ಇದೆ. ಅವರು ರೀಸೆಂಟಾಗಿ ಅಂದರೆ ಒಂದು 3 months ಒಳಗಡೆ ಯಾರೋ ಒಬ್ಬರು ಅವರಿಗೆ ಬಿಟ್ರೇ ಮಾಡಿರೋದನ್ನು ನೋಡ್ತಾ ಇದ್ದೀನಿ. ಅಂದರೆ ಮೋಸ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಯಾರೋ ಒಬ್ಬರು ಅವರ ಫೀಲಿಂಗ್ಸ್ಗೆ ಹರ್ಟ್ ಮಾಡಿದ್ದಾರೆ. ಆ ಒಂದು ರೀಸನ್ಗೆ ಅವ್ರು ಯಾರನ್ನೂ ಅಷ್ಟು ಈಸಿಯಾಗಿ ಟ್ರಸ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ ಒಂದು ಪರ್ಸನ್ ಅವ್ರಿಗೆ ಹರ್ಟ್ ಮಾಡಿರೋ ಒಂದು ರೀಸನಿಂದ ಯಾರನ್ನೂ ಅವರು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ನೀವು ಅವ್ರ ಲೈಫಿಗೆ ಬಂದಿದ್ದು ಅವ್ರಿಗೊಂಥರ ಹೋಪ್ ಬಂದಂಗೆ ಆಗಿದೆ. ಎಲ್ಲೋ ಒಂದು ಕಡೆ ರೈಟ್ ಪರ್ಸನ್ ಬರಲ್ಲ, ನಾನು ಮತ್ತೆ ಲೈಫಲ್ಲಿ ಹ್ಯಾಪಿಯಾಗಿರಲ್ಲ ಅನ್ನೋ ಒಂದು ಥಾಟ್ ಇತ್ತಲ್ವ, ಅದು ಬಿಟ್ಟು ಹೋಗಿದೆ ಅವ್ರನ್ನ ಅಂತ ನೋಡ್ತಾ ಇದ್ದೀನಿ. ಎಲ್ಲೊಂದು ಕಡೆ ಪ್ರಾಬ್ಲಿ ಅವರಿಗೆ ನಿಮ್ಮ ಜೊತೆ ಹೇಳ್ಕೊಳಕ್ಕೆ ಇಷ್ಟ ಆಗ್ತಾ ಇದೆ. ಅವರ ಬ್ರೇಕಪ್ ಸ್ಟೋರಿ ಬಗ್ಗೆ ಆಗಿರಬಹುದು, ಅವ್ರಿಗೆ ಯಾರು ಮೋಸ ಮಾಡಿದ್ರು ಅದ್ರ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟ ಆಗ್ತಾ ಇದೆ. ಬಿಕಾಸ್ ದೇ ಫೀಲ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಅಥವಾ ದೇ ಫೀಲ್ ಎಲ್ಲೋ ಒಂದು ಕಡೆ ನೀವು ಅವರ ಎಕ್ಸ್ಪೀರಿಯನ್ಸ್ನ ಬರೀ ಕೇಳೋದಷ್ಟೇ ಅಲ್ಲ, ನೀವು ಅದನ್ನ ಫೀಲ್ ಮಾಡ್ಕೊತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಾವ್. Second group, they feel there's a mutual attraction, one thing. Aita. What else can I say? It's an amazing bonding, amazing person. You just can see the picture ಅಲ್ಲಿ ನೋಡ್ಕೋಬೋದು. ಅವ್ರು ನೋಡ್ಕೊತಾ ಇದ್ದಾರೆ ನಿಮ್ಮನ್ನ ನೋಡಿದಾಗ. ಲೈಕ್ ಅವ್ರಿಗೆ ನಾನು ನೋಡ್ತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ. ಅವ್ರು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಎಲ್ಲ ನೀವು ಯಾವ ಥರ ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ ಅದು ಅವ್ರಿಗೆ ತುಂಬಾ ಇಷ್ಟ. ಬಿಕಾಸ್ ನೀವು ರೆಸ್ಪಾಂಡ್ ಮಾಡೋ ರೀತಿ ಅವ್ರಿಗೆ ಯಾವ ಥರ ಫೀಲ್ ಕೊಡುತ್ತೆ ಅಂದರೆ, ಈ ಪರ್ಸನ್ ನನ್ನ ಲೈಫ್ನ ಜಸ್ಟ್ ಕೇಳ್ತಾ ಇಲ್ಲ, ನನ್ನ ಲೈಫ್ ಬಗ್ಗೆ ಜಸ್ಟ್ ಕೇಳ್ತಾ ಇಲ್ಲ, ಅದನ್ನ ಫೀಲ್ ಮಾಡಿಕೊಂಡು ದೆನ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಅದನ್ನ ಯೋಚನೆ ಮಾಡ್ತಾರೆ. ಬಿಕಾಸ್ ಅವರ ಲೈಫ್ ಪ್ರಾಬ್ಲಮ್ಸ್ನ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಯಾರೂ ಅವರಿಗೆ ನಿಮ್ಮ ಥರ ರೆಸ್ಪಾಂಡ್ ಮಾಡಿರಲಿಲ್ಲ, ಯಾರೂ ಅವ್ರಿಗೆ ನಿಮ್ಮ ಥರ ಧೈರ್ಯ ತುಂಬಿರಲಿಲ್ಲ, ಯಾರೂ ಅವರಿಗೆ ನಿಮ್ಮ ಥರ ಹೋಪ್ನ ಕೊಟ್ಟಿರಲಿಲ್ಲ. ಐ ಫೀಲ್ ಏನೋ ಒಂದು ಬ್ರೇಕಪ್ ಆಗಿದೆ ಈ ಪರ್ಸನ್ ಲೈಫಲ್ಲಿ, ಡಿವೋರ್ಸ್ ಆಗಿರ್ಬೋದು. ಬಟ್ ಪ್ರಾಬ್ಲಿ ಅವರು ಮ್ಯಾಟ್ರಿಮೋನಿ ಸೈಟಲ್ಲಿ ನೀವು ತುಂಬ ಜನ ಇವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಯಾರ್ಯಾರ ಜೊತೆ ಕನೆಕ್ಟ್ ಆಗಿದ್ರು, ದೆ ನೆವರ್ ಫೆಲ್ಟ್ ದಟ್ ಸೆಕ್ಯೂರ್ ಅಥವಾ ನೆವರ್ ಫೆಲ್ಟ್ ದ್ಯಾಟ್ ಕನೆಕ್ಟೆಡ್. ತುಂಬ ಜನ ಡೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ತುಂಬ ಜನ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮದುವೆ ಆಗೋದಕ್ಕೆ. ಬಟ್ ಯಾರ ಜೊತೆನೂ ಆ ಒಂದು ಬಾಂಡಿಂಗ್ ಫೀಲ್ ಆಗಲಿಲ್ಲ ಅವ್ರಿಗೆ. ಬಟ್ ನಿಮ್ಮ ಜೊತೆ ಜಸ್ಟ್ ಒಂದು ಕಷ್ಟ ಹೇಳ್ಕೊಂಡಿದ್ದ ಕೂಡಲೇ ದೇ ಫೀಲ್ ಬೆಟರ್. ನೀವು ಎಲ್ಲೋ ಒಂದು ಕಡೆ ಅವ್ರಿಗೊಂದು ಸ್ಪೇಸ್ ಕೊಡ್ತೀರಾ, ಎಲ್ಲೋ ಒಂದು ಕಡೆ ಅವರಿಗೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ, ಎಲ್ಲೋ ಒಂದು ಕಡೆ ಅವರ ಕಾನ್ವರ್ಸೇಷನ್ಸಿಗೆ ಒಂದು ಬೆಲೆ ಕೊಡ್ತೀರಾ. ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರು ಅಂದ್ಕೊಂಡಿದ್ರು ಅನ್ಸುತ್ತೆ, ನನ್ನ ಅರ್ಥ ಮಾಡ್ಕೊಳ್ಳೋ ಪರ್ಸನ್ ನನಗೆ ಯಾವತ್ತೂ ಸಿಗಲ್ಲ ಅಂತ. ಬಟ್ ದೇ ಫೆಲ್ಟ್ ಇಟ್. ಇಲ್ಲಿ ಫ್ಲಾರ್ಸ್ ಎಲ್ಲ ನೋಡಿದ್ರೆ, ಬಟ್ ಐ ಫೀಲ್ ದೇರ್ ಇಸ್ ಅ ಸ್ಪೆಷಲ್ ಬಾಂಡಿಂಗ್ ಬಿಟ್ವೀನ್ ಯು ಬೋತ್. ಆಯಿತಾ? ಸೊ ನೆಕ್ಸ್ಟ್ ನೋಡೋಣ ಅವರ ಫೀಲಿಂಗ್ಸ್. ಇಟ್ಸ್ ಅ ಟೆಂಪ್ರೆನ್ಸ್. ದೇ ಫೈಂಡ್ ಯು ವೆರಿ ಸ್ಪಿರಿಚುವಲ್ ಪರ್ಸನ್. ಒನ್ ಥಿಂಗ್, ದೇ ಫೈಂಡ್ ಯು ಒಂದು 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 ಬ್ಯಾಲೆನ್ಸ್ಡ್ ಪರ್ಸನ್ ಅಂತ ನೋಡ್ತಾ ಇದ್ದಾರೆ ಅವ್ರು ನಿಮ್ಮನ್ನ. ಇಲ್ಲಿ ನೋಡ್ಬೋದು ಕೈಂಡ್ ಆಫ್ ಕಪ್ಸ್ ವಾಟರ್ ಫ್ಲೋ ಆಗ್ತಾ ಇರೋದು, ಲೈಕ್ ಬ್ಯಾಲೆನ್ಸ್ಡ್ ಆಗಿ ಫ್ಲೋ ಆಗ್ತಾ ಇರೋದು. ಇಲ್ಲಿ ಲೇಡಿ ಲ್ಯಾಂಡಲ್ಲೂ ಇದ್ದಾಳೆ, ವಾಟರಲ್ಲೂ ಇದ್ದಾರೆ. ಸೊ ಡೆಫಿನೆಟ್ಲಿ ನೀವೊಂದು ಎಮೋಷ್ನಲಿ ವೆಲ್ ಬ್ಯಾಲೆನ್ಸ್ಡ್ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ಒಂದು ನಿಮಗೆ ಒಂದು ಹೆವಿ ರೆಸ್ಪೆಕ್ಟ್ಫುಲ್ ಪ್ಲೇಸಲ್ಲಿ ಇಟ್ಟಿದ್ದಾರೆ ಇನ್ನೊಂದು. ಆ್ಯಂಡ್ ದೇ ಸಿ ಯು ಎಸ್ ಸಮನ್ ಹೂ ಈಸ್ ಎಮೋಷ್ನಲಿ, ಪ್ರಾಕ್ಟಿಕಲಿ
ಎವ್ರಿ ವೇ ಬ್ಯಾಲೆನ್ಸ್ಡ್. ಇವಾಗ ಒಬ್ಬೊಬ್ಬರು ಅವರ ಒಂದು ಡ್ರೀಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವರ ಟೈಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಲ್ಲೋ ಒಂದು ಕಡೆ ಇವಾಗಿನ ಜನ್ರೇಷನಲ್ಲಿ ಇದೊಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಪ್ರಾಬ್ಲಮ್ ಅಂತ ಹೇಳಲ್ಲ, ಬಟ್ ತುಂಬ ಜನ ಎಲ್ಲೋ ಒಂದು ಕಡೆ ಅವರ ಹಾಬೀಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವರ ಪ್ರಿಯಾರಿಟೀಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಸಮ್ಹೌ ತುಂಬ ಜನ ಲವ್, ರಿಲೇಷನ್ಶಿಪ್, ಕಮಿಟ್ಮೆಂಟ್ ಬಗ್ಗೆ ಒಂದು ಹೋಪ್ ಕಳ್ಕೊಬಿಟ್ಟಿರೋದನ್ನ ನಾನು ತುಂಬಾ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಈವನ್ ಅವರು ರೈಟ್ ಪರ್ಸನ್ನ ಮೀಟ್ ಆದ್ರೂ, ರೈಟ್ ಪರ್ಸನ್ ಜೊತೆ ಮಾತಾಡಿಸ್ತಾ ಇದ್ರೂ, ಬಟ್ ಇವಾಗ ನನಗೆ ಕಮಿಟ್ಮೆಂಟ್ ಇಷ್ಟ ಇಲ್ಲ, ಇವಾಗ ನನಗೆ ಇವೆಲ್ಲ ಬೇಡ, ಹಂಗೆ. ಬಟ್ ನಿಮ್ಮನ್ನ ಮೀಟ್ ಆದಾಗ, ನಿಮ್ಮ ಜೊತೆ ಕನೆಕ್ಟ್ ಆದಾಗ ನೀವು ಈ ಜನ್ರೇಷನ್ಗೆ ಮ್ಯಾಚೇ ಆಗಲ್ಲ. ಅಂದರೆ ನಿಮ್ಮ ಥಾಟ್ ಪ್ರೊಸೆಸ್ ಇನ್ನೂ ಒಂದು ಏನೋ ಓಲ್ಡ್ ಥರನೇ ಇದೆ. ಒಂದು ರಿಲೇಷನ್ಶಿಪ್ಪಿಗೆ ವ್ಯಾಲ್ಯೂ ಕೊಡ್ತೀರಾ, ಒಬ್ಬರು ಪರ್ಸನ್ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ಅದಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀರಾ, ಒಬ್ಬರು ಪರ್ಸನ್ ಟೈಮ್ಗೆ ರೆಸ್ಪೆಕ್ಟ್ ಮಾಡ್ತೀರಾ. ಆ್ಯಂಡ್ ಅವ್ರು ಹೋಗ್ತಿರುವಂಥ ಲೈಫ್ ಜರ್ನಿನ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಒಂದು ವೆರಿ ಕಾಮ್ ಆ್ಯಂಡ್ ಬ್ಯಾಲೆನ್ಸ್ಡ್ ಪರ್ಸನ್. ಇವಾಗ ನಿಮಗೆ ಟ್ರಾವ್ಲಿಂಗ್ ಇಷ್ಟ ಇದೆ ಅಂದರೆ ನೀವು ಎಲ್ಲದನ್ನೂ ನೆಗ್ಲೆಕ್ಟ್ ಮಾಡಿ, ನನಗೆ ಟ್ರಾವ್ಲಿಂಗ್ ಇಷ್ಟ, ನಾನು ಅದು ಮಾಡಬೇಕು, ನಾನು ಬ್ಲಾಗ್ ಮಾಡಬೇಕು ಅಂತ ನೀವು ಮಾಡ್ಕೊಂಡು ಹೋಗಲ್ಲ. ಓಕೆ, ನನಗೆ ಟ್ರಾವ್ಲಿಂಗ್ ಇಷ್ಟ, ಬಟ್ ಸ್ಟಿಲ್ ಇದೊಂದು ಪರ್ಸನ್ ಅವ್ರ ಬಗ್ಗೆ ಏನೋ ಹೇಳ್ಕೊತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಹಿಂಗೆ ನೀವು ಎಲ್ಲೋ ಒಂದು ಕಡೆ ಇನ್ನೊಬ್ರು ಕಷ್ಟಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸ್ತೀರ, ಮೇನ್ ಥಿಂಗ್ ಅದನ್ನ ನೋಡ್ತಾ ಇದ್ದೀನಿ. ಸೊ ಸಮ್ಟೈಮ್ಸ್ ನಿಮ್ಮ ಜೊತೆ ಮಾತಾಡೋದ್ರಿಂದ ಅವ್ರಿಗೆ ಒಂಥರ ಹೀಲಿಂಗ್ ಫೀಲ್ ಆಗುತ್ತೆ. ಅವರ ಏನು ಕಾಲಗಳಿತ್ತು, ಕಷ್ಟ ಕಾಲಗಳನ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪೇಷನ್ಸ್ ಅವ್ರಿಗೆ ಇಷ್ಟ ಆಗುತ್ತೆ, ನಿಮ್ಮ ಕಾಮ್ ನೇಚರ್ ಇಷ್ಟ ಆಗುತ್ತೆ. ನೀವು ಹೇಗೆ ಎಲ್ಲದನ್ನು ಬ್ಲೆಂಡ್ ಮಾಡ್ಕೊಂಡು, ಅಂದರೆ ಬ್ಯಾಲೆನ್ಸ್ ಮಾಡ್ಕೊಂಡು ಲೈಫ್ನ ಮೂವ್ ಮಾಡ್ತೀರಲ್ವ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅವರಿಗೂ ಅದೊಂದು ಫೀಲ್ ಇದೆ, ನಿಮ್ಮಿಬ್ಬರು ಮಧ್ಯೆ ಒಂದು ವೆರಿ ಸ್ಪೆಷಲ್ ಕನೆಕ್ಷನ್ ಇದೆ, ಒಂದು ವೆರಿ ಸ್ಪಿರಿಚುವಲ್ ಕನೆಕ್ಷನ್ ಇದೆ. ಮೋರ್ ಓವರ್ ಅದು ಈ ಜನ್ರೇಷನಿಗೆ ಮ್ಯಾಚ್ ಆಗಲ್ಲ, ಆಯಿತಾ? ಬಿಕಾಸ್ ನಿಮಗೆ ನೆನಪಿಸ್ಕೋಬೋದು, ವೆನ್ ವಿ ಕಂಪೇರ್ ನಮ್ಮ ಪೇರೆಂಟ್ಸ್ ಜನ್ರೇಷನಿಗೆಲ್ಲ ಕಂಪೇರ್ ಮಾಡಿದ್ರೆ ಅವರ ಲವ್, ಅವರ ಒಂದು ಬಾಂಡಿಂಗೇ ಬೇರೆ. ನೋ ಮ್ಯಾಟರ್ ಎಷ್ಟೇ ಕಷ್ಟ ಬಂದ್ರೂ ಅವರು ಒಬ್ರಿಗೊಬ್ರಿಗೆ ಸ್ಟಿಕ್ ಆನ್ ಆಗ್ತಾರೆ. ನೋ ಮ್ಯಾಟರ್ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಆದ್ರೂ, ಒಂದಿನ ಜಗಳ ಆಗ್ಬೋದು, 2 ದಿನ ಜಗಳ ಆಗ್ಬೋದು, 2 ದಿನ ಎಲ್ಲ ಕಂಟಿನ್ಯೂ ಆಗಲ್ಲ, ಬಟ್ ದೆ ಸ್ಟಿಕ್ ಆನ್ ನೋ ಮ್ಯಾಟರ್. ಬಟ್ ಆ ಹಿಂದಿನ ಕಾಲದ ಲವ್ವೇ ಬೇರೆ, ಇವಾಗಲೇ ಬೇರೆ. ಇವಾಗ 1 ಜಗಳ 2 ಜಗಳಕ್ಕೆ ಎಲ್ಲ ವಿ ಜಸ್ಟ್ ಗೋ ಅಪಾರ್ಟ್ ಆರ್ ಬ್ಲಾಕಿಂಗ್ ಆ್ಯಂಡ್ ಎವ್ರಿಥಿಂಗ್. ನಮ್ಮ ಈ ಜನ್ರೇಷನ್ಗೂ ನಮ್ಮ ಪೇರೆಂಟ್ಸ್ ಜನ್ರೇಷನ್ ಲವ್ಗೂ ನಾವು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಅವರಲ್ಲಿದ್ದ ಒಂದು ಕಮಿಟ್ಮೆಂಟ್, ಅವರಲ್ಲಿದ್ದ ಒಂದು ಟ್ರಸ್ಟ್, ಅವರಲ್ಲಿ ಇದ್ದ ಒಂದು ಲಾಂಗ್ ಟರ್ಮ್ ಯೋಚನೆ ನಮ್ಮ ಜನ್ರೇಷನ್ಗೆ ಏನೇ ಮಾಡಿದ್ರೂ ಅದು ಬರೋಕ್ಕಾಗಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಯು ಅಲ್ವಾ, they feel more connected to you because of this one reason. ಅಂದರೆ ನಿಮ್ಮಲ್ಲಿರೋ ಈ ಒಂದು ಮೆಚ್ಯೂರಿಟಿ ಅವ್ರಿಗೆ ಯಾವಾಗಲೂ ಒಂದು ಓಲ್ಡ್ ಲವ್, ಮುಂಚೆ ಹೆಂಗಿರ್ತಾಯಿತ್ತು ಆ ಲವ್ನ ನೆನಪಿಸ್ಕೊಳ್ತಾರೆ ಅವರು. ಯಾವುದೇ ರೀತಿಯಾಗೂ ಕರೆಂಟ್ ಜನ್ರೇಷನ್ ಲವ್ವಿಗೆ ಕಂಪೇರೇ ಮಾಡಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಅವರ ಮೆಸೇಜ್ ಆರ್ ಅಡ್ವೈಸ್ ಏನಾಗಿರುತ್ತೆ ಈ ಒಂದು ಬಾಂಡಿಂಗ್ ಮೇಲೆ ನಿಮಗೆ ಅಂತ. ಡೆಫಿನೆಟ್ಲಿ 3 ಆಫ್ ಸ್ವರ್ಡ್ಸ್ ಬಂದಿರೋದು ನೋಡ್ಬೋದು ನೀವಿಲ್ಲಿ. ಅವರ ಮೆಸೇಜ್ ಅವ್ರ ಅಡ್ವೈಸ್ ಏನು, ಅವ್ರು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ. ಮುಂಚೆನೇ ಹೇಳ್ದಂಗೆ ಅವರಲ್ಲಿರೋ ಒಂದು ಕಷ್ಟ ಕಾಲದ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಜೊತೆ. ಅವ್ರಿಗೆ ಏನು ಮೋಸ ಆಗಿತ್ತು ಮುಂಚೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಪ್ರಾಬಬ್ಲಿ ಅವರು ಈ ಒಂದು ಪೇಯ್ನ್ಫುಲ್ ಸಿಚುವೇಶನ್, ಪೇಯ್ನ್ಫುಲ್ ಟ್ರುತ್ನ ಯಾರ ಜೊತೆ ಹೇಳೋಕ್ಕೆ ಇಷ್ಟಪಟ್ಟಿರಲಿಲ್ಲ, ಯಾರ ಜೊತೆ ಓಪನ್ ಅಪ್, ಈವನ್ ಪ್ರಾಬ್ಲಿ ಅವ್ರ ಪೇರೆಂಟ್ಸ್ ಜೊತೆನೂ ಓಪನ್ ಅಪ್ ಆಗೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಅದನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಜೊತೆ ಯಾವ ಒಂದು ಕನೆಕ್ಷನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅವರು ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ಅವ್ರ ಪಾಸ್ಟಲ್ಲಿ ಅವ್ರಿಗೆ ಯಾವ ಥರ ಡ್ಯಾಮೇಜ್ ಆಯಿತು, ಮೆಂಟಲಿ ಡ್ಯಾಮೇಜ್ ಆಗಿರಬಹುದು. ಬಿಕಾಸ್ 3 ಆಫ್ ಸ್ವರ್ಡ್ಸ್ ಅಂತ ಬಂದರೆ ಇಟ್ಸ್ ಅ ಮೆಂಟಲ್ ಸಿಚುವೇಶನ್ ಬಗ್ಗೆ ತೋರಿಸುತ್ತೆ. ಸೊ ಯಾವ ರೀತಿ ಅವ್ರಿಗೆ ಮೆಂಟಲಿ ಹರ್ಟ್ ಮಾಡಿದ್ರು ಪೀಪಲ್, ಅಥವಾ ಅದು ಒಂದು ರಿಲೇಷನ್ಶಿಪ್ ಬಗ್ಗೆನೇ ಆಗಿರಬೇಕು ಅಂತ ಇಲ್ಲ. ಪ್ರಾಬ್ಲಿ ಅವ್ರ ಫ್ಯಾಮಿಲಿಲಿ ಅವ್ರಿಗೆ ಯಾರೋ ಹರ್ಟ್ ಮಾಡಿರ್ಬೋದು, ಅವ್ರ ಫ್ರೆಂಡ್ಸ್ ಯಾರೋ ಅವ್ರಿಗೆ ಹರ್ಟ್ ಆಗಿರ್ಬೋದು. ಸೊ ಹೀಗೆ ಯಾವುದೋ ಒಂದು
ಪೇನ್ಫುಲ್ ಸಿಚುವೇಶನ್ ಬಗ್ಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಟ್ರೈ ಮಾಡೋಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಜೊತೆ ಎಷ್ಟು ಕ್ಲೋಸ್ ಆಗೋದಕ್ಕೂ ಮುಂಚೆ ಅವರ ಒಂದು ಪೇನ್ಫುಲ್ ಸಿಚುವೇಶನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಆನೆಸ್ಟ್ ಕಮ್ಯುನಿಕೇಷನ್ ನಿಮ್ಮ ಸೈಡಿಂದನೂ ಬರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಏನು ಸತ್ಯ ಇದೆ ಅದು ಹೊರಗೆ ಬರಬೇಕು ಅನ್ನೋದನ್ನ ಒಂದು ಥಿಂಗ್ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಒಂದು ಬಾಂಡಿಂಗ್ ಮುಂಚೆ ಇರಬಹುದು ಅಥವಾ ಈಗಲೂ ಇರ್ಬೋದು, ಬಟ್ ಅವ್ರು ನಿಮ್ಮ ಜೊತೆ ಒಂದು ಟ್ರುತ್ನ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಒನ್ ಥಿಂಗ್. ಆ್ಯಂಡ್ ಅವರಿವಾಗ ಪಾಸ್ಟಲ್ಲಿ ಏನೇ ಒಂದು ಸಿಚುವೇಶನ್ ಆಗಿರ್ಬೋದು ಅದನ್ನೆಲ್ಲ ಮರೆತು ಅವರು ಮೂವ್ ಆನ್ ಆಗೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಮರೆತು ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಇಷ್ಟಪಡ್ತಾರೆ. ಇನ್ ಕೇಸ್ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಜಗಳ ಆಗಿ ಸೆಪ್ರೇಟ್ ಆಗಿದ್ದರೆ ಅದನ್ನ ಅವ್ರು ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಆ ಪಾಸ್ಟ್ಗೆ ಇಟ್ಟು ಹೀಲ್ ಆಗಿಬಿಟ್ಟು ಮೂವ್ ಆಗೋಕ್ಕೆ ಟ್ರೈ ಮಾಡಬೇಕು, ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಮುಂಚೆದೆಲ್ಲ ಬಿಟ್ಬಿಡೋಣ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಪೇಯ್ನ್, ಏನೇ ಒಂದು ಬ್ಯಾಡ್ ಸಿಚುವೇಶನ್ ಆಗಿರ್ಬೋದಲ್ವ, ಅದನ್ನೆಲ್ಲ ಬಿಟ್ಬಿಟ್ಟು ಫಸ್ಟು ಮೂವ್ ಆನ್ ಆಗೋಣ, ಅದನ್ನೆಲ್ಲ ಮರ್ತು ಬಿಡೋಣ. ಪಾಸ್ಟ್ ಈಸ್ ಪಾಸ್ಟ್. ಎಲ್ಲೋ ಒಂದು ಕಡೆ ನಿಮ್ಮನ್ನ ಫೊಗಿವ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಎಲ್ಲೋ ಒಂದು ಕಡೆ ಏನು ಪ್ರಾಬ್ಲಮ್ ಆಗಿತ್ತು, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅದನ್ನ ಮರ್ತು ಬಿಡೋಣ ಅನ್ನೋ ಒಂದು ಕನ್ಕ್ಲೂಷನ್ನಿಗೆ ಈ ಪರ್ಸನ್ ಬಂದಿದ್ದಾರೆ. ಸೊ ನೋಡೋಣ ಇಲ್ಲಿ ಪ್ರಾಬ್ಲಮ್ ಏನು, ಚಾಲೆಂಜಸ್ ಏನಿಲ್ಲಿ, ಪ್ರಾಬ್ಲಮ್ ಏನಾಗ್ತಾ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಇಲ್ಲಿ ಹೈರೋಫ್ಯಾಂಟ್ ಬಂದಿದೆ ಇಲ್ಲಿ. ಸೊ ಹೈರೋಫ್ಯಾಂಟ್ ಒಂದು ಬಿಲೀವ್ ಸಿಸ್ಟಮ್ ಬಗ್ಗೆ ಹೇಳುತ್ತೆ, ಒಂದು ಕಲ್ಚರ್ ಸಿಸ್ಟಮ್ ಬಗ್ಗೆ ಹೇಳುತ್ತೆ, ಒಂದು ಕ್ಯಾಸ್ಟ್ ಸಿಸ್ಟಮ್, ಕಮ್ಯುನಿಟಿ ಬಗ್ಗೆ ಹೇಳುತ್ತೆ. ಸೊ ಐ ಫೀಲ್ ಒಂದು ಮೇಜರ್ ಇಶ್ಯೂ ನಿಮ್ಮಿಬ್ಬರ ಮಧ್ಯ ಈಸ್ ಬಿಲೀವ್ ಸಿಸ್ಟಮ್. ನೀವು ಬಿಲೀವ್ ಮಾಡೋದೇ ಬೇರೆ, ಅವ್ರು ಬಿಲೀವ್ ಮಾಡೋದೇ ಬೇರೆ. ಕ್ಯಾಸ್ಟ್ ಆದರೂ ಆಗಿರಬಹುದು, ತುಂಬಾ ಡಿಫ್ರೆನ್ಸಸ್ ಇದೆ. ನಿಮ್ಮ ಗುರುಗಳೇ ಬೇರೆ ಆಗಿರ್ತಾರೆ, ಅವರ ಗುರುಗಳೇ ಬೇರೆ ಆಗಿರ್ತಾರೆ. ನೀವು ನಡ್ಕೊಬಂದಿರೋ ರೀತಿ, ನಿಮ್ಮ ಕಲ್ಚರೇ ಬೇರೆ ಆಗಿರುತ್ತೆ, ಅವ್ರು ನಡ್ಕೊಬಂದಿರೋ ರೀತಿ, ಅವ್ರ ಕಲ್ಚರೇ ಬೇರೆ ಆಗಿರುತ್ತೆ. ಸೊ ಈ ಥರ ತುಂಬಾ ಡಿಫ್ರೆನ್ಸಸ್ ಇದೆ. ಐ ಫೀಲ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ, ಬಟ್ ಇಲ್ಲಿ ಹಾರ್ಟ್ ಕನೆಕ್ಟ್ ಆಗಿದೆ. ಎಲ್ಲೋ ಒಂದು ಕಡೆ ಪ್ರಾಬ್ಲಮ್, ನೀವು ಈ ಒಂದು ರಿಲೇಷನ್ಶಿಪ್ನ ಮದುವೆ ತನಕ ಎಲ್ಲ ತೊಗೊಂಡು ಹೋಗಿದ್ರಿ ಅಥವಾ ತುಂಬ ಕನೆಕ್ಟ್ ಆಗಿದ್ರಿ ಅಂತ ತುಂಬ ಡೀಪಾಗಿ ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡಿದ್ರಿ, ಬಟ್ ಎಲ್ಲೋ ಒಂದು ಕಡೆ ಕ್ಯಾಸ್ಟ್ ಸಿಸ್ಟಮ್ ಪ್ರಾಬ್ಲಮ್ ಆಯಿತು, ಒಂದು ಬಿಲೀವ್ ಸಿಸ್ಟಮ್ ಪ್ರಾಬ್ಲಮ್ ಆಯಿತು, ನಿಮ್ಮ ಅವರ ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಆಯಿತು. ಇದೆಲ್ಲದನ್ನು ನೋಡ್ತಾ ಇದ್ದೀರ ನೀವು, ಎಲ್ಲದೂ ಒಂಥರ ಎಫೆಕ್ಟ್ ಮಾಡ್ತಾ ಇದೆ ಈ ಒಂದು ರಿಲೇಷನ್ಶಿಪ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಐ ಫೀಲ್ ಸೊಸೈಟಿ ಏನು ಅನ್ಕೋಬಹುದು ನಾವಿಬ್ಬರು ಮೀಟ್ ಆದರೆ, ಜನಗಳು ಏನು ಅನ್ಕೋಬೋದು ನಾವಿಬ್ಬರು ಕನೆಕ್ಟ್ ಆದರೆ, ನಮ್ಮ ಈ ಲೈಫ್ ಸ್ಟೈಲ್ಗೆ ನಾವಿಬ್ಬರು ಇರೋ ಈ ಒಂದು ಲೈಫ್ ಸ್ಟೈಲ್ಗೆ ಈ ಒಂದು ಕನೆಕ್ಷನ್ ಬೇಕಾ? ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಇದಕ್ಕೆ ಆಪೋಸಿಂಗ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ, ಒಂದು ಸ್ಮಾಲ್ ಥಿಂಗಿಂದ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಅಪೋಸಿಟ್ ಆಗಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಮುಂಚೆ ಹೇಳ್ದಂಗೆ ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಅವ್ರು ಸೆಟ್ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಅಥವಾ ಅವರ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ನೀವು ಸೆಟ್ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಇಬ್ರಿಗೂ ಒಬ್ರನ್ನೊಬ್ರನ್ನ ಇಷ್ಟ ಇದೆ, ಬಟ್ ವೆನ್ ಇಟ್ ಕಮ್ಸ್ ಟು ಅಡ್ಜಸ್ಟ್ಮೆಂಟ್ಸ್ ಅಲ್ವಾ, ಏನೋ ಒಂದು ಕಡೆ ಆ ಒಂದು ಸ್ಟೆಪ್ನ ತೊಗೊಳಕ್ಕೆ ಇಬ್ಬರು ಇಷ್ಟಪಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಆ ಒಂದು ಅಷ್ಟು ದೂರ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ನನಗಿಬ್ರು ಕಂಡ್ರೆ ಇಷ್ಟ ಇದೆ, ಇಬ್ಬರನ್ನ ಒಬ್ರೊಬ್ರು ಇಷ್ಟಪಡ್ತೀರ, ಬಟ್ ಎಲ್ಲೋ ಒಂದು ಕಡೆ ಈ ಫ್ಯಾಮಿಲಿ, ಈ ಸೊಸೈಟಿ, ಈ ರೂಲ್ಸು, ಈ ಎಕ್ಸ್ಪೆಕ್ಟೇಷನ್ಸು ಇದೆಲ್ಲ ಬೇರ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ನಂದೊಂದು ಬೌಂಡ್ರಿ ಇದೆ, ನಾನು ಈ ಬೌಂಡ್ರಿನ ಬಿಟ್ಟು ನನಗಿಲ್ಲಿ ಹೊರಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಇಬ್ಬರೂ ಅಷ್ಟೇ ಈ ಒಂದು ಡಿಸಿಷನಿಗೆ ಅಥವಾ ಈ ಒಂದು ಥಾಟಲ್ಲಿ ಇದೆಯಾ, ಸ್ಯಾಕ್ರಿಫೈಸ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಬಿಲೀವ್ ಸಿಸ್ಟಮ್ನ, ಫ್ಯಾಮಿಲಿನ ಎದುರಾಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಒಬ್ರನ್ನೊಬ್ರು ಇಷ್ಟ ಇದೆ, ಬಟ್ ಸ್ಟಿಲ್ ಈ ರಿಲೇಷನ್ಶಿಪ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ನ ಬ್ರೇಕ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇಬ್ರಿಗೂ ಸೊಸೈಟಿ ರೆಸ್ಪೆಕ್ಟ್ ಇಂಪಾರ್ಟೆಂಟ್, ಜನ ಏನು ಅನ್ಕೊತಾರೆ ಅನ್ನೋದು ಇಂಪಾರ್ಟೆಂಟ್, ಬಟ್ ಈ ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಲೈಫಲ್ಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ.
ಸೊ ಪ್ರಾಬ್ಲಿ ನೀವು ಆನ್ಲೈನಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಬಟ್ ಪ್ರಾಬ್ಲಿ ನೀವೇ ಬೇರೆ ಸ್ಟೇಟ್ ಅನಿಸುತ್ತೆ, ಅವರೇ ಬೇರೆ ಸ್ಟೇಟ್, ಅವ್ರದ್ದೇ ಬೇರೆ ಕ್ಯಾಸ್ಟ್, ನಿಮ್ಮದೇ ಬೇರೆ ಕ್ಯಾಸ್ಟ್, ಅವ್ರು ನಿಮ್ಮ ಕ್ಯಾಸ್ಟಿಗೆ ಅಡ್ಜಸ್ಟ್ ಆಗಕ್ಕೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಏನೋ ಅಷ್ಟು ಚಾಲೆಂಜಸ್ ತಗೊಳಕ್ಕೂ ಇಷ್ಟ ಇಲ್ಲ. ಇಲ್ಲ ಒಂದು ಕಡೆ ನಿಮಗೆ ಅವರ ಲೈಫಲ್ಲಿ ಅವರ ಕ್ಯಾಸ್ಟಿಗೆ ಅಡ್ಜಸ್ಟ್ ಆಗೋಕ್ಕೆ, ಅವರ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಇದೆಲ್ಲದೂ ಮಧ್ಯದಲ್ಲಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ದ ಫೈನಲ್ ಔಟ್ಕಮ್ ಅಥವಾ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಬಂದುಬಿಟ್ಟು 4 ಆಫ್ ಸ್ವರ್ಡ್ಸ್. 4 ಆಫ್ ಸ್ವರ್ಡ್ಸ್ ಒಂದು ಸ್ಮಾಲ್ ಬ್ರೇಕ್ ಕಾರ್ಡ್ ಅಂತ ಹೇಳ್ಬೋದು. 4 ಆಫ್ ಸ್ವರ್ಡ್ಸ್ ಇವಾಗ ನಿಮಗೆ ಯಾವುದೇ ರೀತಿಯಾದ ಒಂದು ಆ್ಯಕ್ಷನ್ ತಗೊಳ್ಬಾರ್ದು. ಇವಾಗ ಕಾಮಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ 4 ಆಫ್ ಸ್ವರ್ಡ್ಸ್ ಮೆಸೇಜಲ್ಲಿ ನೀವು ನೋಡ್ಬೋದು, ಒಬ್ಬರು ಪರ್ಸನ್ ಆರಾಮಾಗಿ ಮಲ್ಕೊಂಡಿರೋದು. ಇವೊಂದು ಸುತ್ತಮುತ್ತ ಏನೋ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಇದೆ, ಯಾವುದೋ ಒಂದು ಟೆನ್ಷನ್ ಇದೆ ಲೈಫಲ್ಲಿ, ಬಟ್ ಸ್ಟಿಲ್ ಇವಾಗ ಕಾಮಾಗಿರೋಣ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ ಈ ಪರ್ಸನ್. ಸೊ ಎಲ್ಲೋ ಒಂದು ಕಡೆ ಇವಾಗ ನೀವು ಏನೇ ಸಿಚುವೇಶನ್ ಇದ್ರೂ ಇದಕ್ಕೆ ಯಾವುದೇ ರೀತಿಯಾದ ಒಂದು ಆ್ಯಕ್ಷನ್ ತಗೊಳ್ಬಾರ್ದು, ಯಾವುದೇ ಒಂದು ಕನ್ಕ್ಲೂಷನಿಗೂ ಬರಬಾರ್ದು. ಮೋರ್ ಓವರ್ ಯು ನೀಡ್ ಟು ಗೋ ವಿತ್ ದ ಫ್ಲೋ ಅಂತಲೇ ಹೇಳಲ್ಲ, ಬಟ್ ಕಾಮಾಗಿ ಪೇಷನ್ಸ್ ಆಗಿ ಒಂದು ಪೀಸ್ಫುಲ್ ಸಿಚುವೇಶನಲ್ಲಿ ಇರಿ. ಆವಾಗಲೇ ನೀವು ಇದಕ್ಕೊಂದು ರೈಟ್ ಡಿಸಿಷನ್ ತೊಗೊಳಕ್ಕಾಗೋದು. ದ ಮೋರ್ ನೀವು ಸ್ಟ್ರೆಸ್ ಮಾಡ್ತೀರಾ ಅಲ್ವಾ, ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ನನಗೆ ಇದೆಲ್ಲ ಆಗಲ್ಲ, ಏನೋ ತುಂಬ ಕಾಂಪ್ಲಿಕೇಶನ್ಸ್ ಇದೆ, ನನಗೆ ಇದೆಲ್ಲ ಆಗಲ್ಲ. ಸೊ ಆ ಥರನೂ ಯೋಚನೆ ಮಾಡಿಬಿಡಿ. ಒಂದು ಪೀಸ್ಫುಲ್ಲಾಗಿ ಮೆಡಿಟೇಟ್ ಮಾಡಿ, ಒಬ್ಬರೇ ಇರಿ, ಯೋಚನೆ ಮಾಡಿ, ಕಾಮಾಗಿ ಯೋಚನೆ ಮಾಡಿ. ಆವಾಗಲೇ ನೀವು ಇದಕ್ಕೊಂದು ಪ್ರಾಪರಾಗಿ ಒಂದು ಕನ್ಕ್ಲೂಷನಿಗೆ ಬರೋಕ್ಕಾಗೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಫಾರ್ ಶ್ಯೂರ್, ಫಾರ್ ಅನದರ್ 3 to 4 months ಈ ಒಂದು ರಿಲೇಷನ್ಶಿಪ್ ಹೆಂಗಿದೆ ಹಾಗೇ ಇರುತ್ತೆ, ಆಯಿತಾ. ಇಲ್ಲಿ ಯಾವುದೇ ರೀತಿಯಾದ ಒಂದು ಸೆಪ್ರೇಷನ್ ಇರಲ್ಲ ಫಾರ್ ಶ್ಯೂರ್. ಆ್ಯಂಡ್ ಯಾವುದೇ ರೀತಿಯಾಗಿ ಈ ಒಂದು ಕನೆಕ್ಷನ್ ಮೂವ್ ಆನ್ ಆಗೋದು, ಒಂದು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಐ ಆಮ್ ನಾಟ್ ಸೀಯಿಂಗ್ ದಟ್ ಕಮಿಟ್ಮೆಂಟ್. ಒಂದು ಮ್ಯಾರೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಐ ಆಮ್ ನಾಟ್ ಸೀಯಿಂಗ್ ದಟ್ ಮ್ಯಾರೇಜ್ ಹ್ಯಾಪನಿಂಗ್. ಸೊ ಈ ಒಂದು ಕನೆಕ್ಷನ್ ತುಂಬ ಸ್ಲೋ ಆಗಿ ಮೂವ್ ಆಗುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅದನ್ನ ಸ್ಲೋ ಆಗಿ ಮೂವ್ ಆಗೋದಕ್ಕೆ ಬಿಡಬೇಕು ನೀವು. ಸೊ ಎಲ್ಲೋ ಒಂದು ಕಡೆ ಐ ಫೀಲ್ ಈ ಒಂದು ಸಿಚುವೇಶನ್ ಇದೆಯಲ್ಲ, ಒಂದು ಸ್ಟ್ರೆಸ್ಫುಲ್ ಆಗಿದೆ. ನಿಮಗೆ ಗೊತ್ತು ಇವ್ರನ್ನ ನಿಮಗೆ ತುಂಬ ಇಷ್ಟ ಅಂತ, ನಿಮಗೂ ಅವ್ರನ್ನ ತುಂಬ ಇಷ್ಟ ಅಂತ, ಬಟ್ ಇಲ್ಲಿ ಏನು ವರ್ಕೌಟ್ ಆಗ್ತಿಲ್ದೇ ಇರಬಹುದು. ಅದು ನಿಮಗೆ ಹೆವಿ ಸ್ಟ್ರೆಸ್ಫುಲ್ ಫೀಲ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ಹೆವಿ ಟೆನ್ಷನ್ ಕೊಡ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ, ಜಸ್ಟ್ ಯು ನೀಡ್ ಟು ಕಾಮ್ ಡೌನ್. ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಒಂದು ಟೈಮ್ ತಗೊಂಡು ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮಗೆ ಯಾವುದೋ ಒಂದು ಟ್ರುತ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವರ ಪೇನ್ಫುಲ್ ಸಿಚುವೇಶನ್ ಬಗ್ಗೆ ಹೇಳ್ಕೊಳ್ಳೋದನ್ನ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಏನಾದರೂ ಬೇಜಾರಾದರೆ ನೀವೇ ಒಂದು ರೈಟ್ ಪರ್ಸನ್ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇವರ ಗೋ ಟು ಪರ್ಸನ್. ಅಂದರೆ ಯಾವಾಗ ಹರ್ಟ್ ಆಗುತ್ತೆ ನಿಮ್ಮ ಜೊತೆ ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ, ನೀವು ಅದಕ್ಕೆ ಅಟೆನ್ಷನ್ ಕೊಡ್ತೀರಾ, ನೀವು ಅದಕ್ಕೆ ಹೆಂಗೆ ಸ್ಪಂದಿಸ್ಬೇಕು ಹಂಗೆ ಮಾಡ್ತೀರಾ. ಸೊ ದೇ ಲೈಕ್ ಇಟ್ ಅ ಲಾಟ್. ಇನ್ ಕೇಸ್ ನಿಮಗೆ ಕ್ವೆಶನ್ ಇದ್ದರೆ ಇವ್ರಿಗೆ ನನ್ನ ಕಂಡ್ರೆ ಇಷ್ಟ ಇದೆಯಾ ಇಲ್ವ ಅಂತ, ಡೆಫಿನೆಟ್ಲಿ ಇಷ್ಟ ಇದೆ. ಡೆಫಿನೆಟ್ಲಿ ದೇ ಲೈಕ್ ಯು ಸೋ ಮಚ್. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಬಟ್ ಡೆಫಿನೆಟ್ಲಿ ಐ ಫೀಲ್ ಇಲ್ಲಿ ಥರ್ಡ್ ಪೀಪಲ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಥರ್ಡ್ ಪೀಪಲ್ ಎಲ್ಲೋ ಒಂದು ಕಡೆ ಇದಕ್ಕೆ ಮಧ್ಯ ಬರ್ತಾ ಇದ್ದಾರೆ ಅಂತ ನೋಡ್ತಾ, ಅದೊಂದು ಬಿಟ್ಟರೆ ಯಾವುದೋ ಒಂದು ಫಾಲ್ ಆಗಿದ್ದಾರೆ, ರೀಸೆಂಟ್ ಫೇಲ್ಯೂರ್ ಆಗಿದ್ದಾರೆ, ರೀಸೆಂಟಾಗಿ ಯಾರೋ ಹರ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದು ಬಿಟ್ಟರೆ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ಮೆಸೇಜ್ ಬಗ್ಗೆ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.